ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋ ಕ್ರಾಸ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳು ಪ್ರಾಯೋಜಕರು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಗುರು ಪೂರ್ಣಿಮಾ ದಿನಾಂಕ 10/7/2025 ಗುರುವಾರ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರು ವಿಶ್ವವಿದ್ಯಾಲಯ ಆರ್ಥಿಕ ನೆರವಿಗೆ ಸಚಿವ ಸಂಪುಟ ಸಮಿತಿಗೆ ಮನವಿ. ಕುಲಪತಿ ಶಿವಾನಂದ್ ಕೆಳಗಿನ ಮನಿ. ಯರಿಗೇರ ತಾಲೂಕು ಕೇಂದ್ರವನ್ನಾಗಿಸಲು ಆಗ್ರಹಿಸಿ ಜುಲೈ 21ರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ. ಮೊಹಮ್ಮದ್ ನಿಜಾಮುದ್ದೀನ್. ಜುಲೈ 10ರಂದು ಗುರುಪೂರ್ಣಿಮಾ ಅಂಗವಾಗಿ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮ. ಸಾಯಿ ಕಿರಣ ಧೋನಿ. ವಿಜಯ ಪಾಲಿಕ್ಲಿನಿಕ್ಗೆ 10 ವರ್ಷದ ಸಂಭ್ರಮ. ಜುಲೈ 10ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಡಾಕ್ಟರ್ ಅಜಿತ್ ಕುಲಕರ್ಣಿ. ಜುಲೈ 10ರಂದು ವಿಶೇಷ ಉದ್ಘಾರ ಕ್ರಾಂತಿ ಕಾರ್ಯಕ್ರಮ. ಬಾನು ಬೇಗಂ. ಸಿಂಧನೂರಿನ ಗುಡದಮ್ಮ ಕ್ಯಾಂಪಿನ ಶಾಲೆಯಲ್ಲಿ ಜಾತಿ ತಾರತಮ್ಯ. ಶರಣಬಸವೇಶ್ವರ ಶಾಲೆಯ ಅನುಮತಿ ರದ್ದಿಗೆ ವೈನರ್ಸಪ್ಪ ಆಗ್ರಹ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವಲ್ಲಿ ಪಾಲಿಕೆ ವೈಫಲ್ಯ ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಪಾಲಿಕೆಯಿಂದ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಳೆಯಿಂದ ಎಸ್ಒಪಿ ಕಾರ್ಯಾಚರಣೆ ಆರಂಭ. ಆಯುಕ್ತ ಜುಬೇನ್ ಮಹಾಪಾತ್ರ. ದ್ವಿಭಾಷಾ ನೀತಿ ಜಾರಿಗೆ ಆಗ್ರಹಿಸಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಮನವಿ. ಮತ್ತು ಬೀದಿ ನಾಯಿಗಳನ್ನು ಹಿಡಿದು ಬೇರೆಡೆ ಸಾಗಿಸಲು ಕರ್ನಾಟಕ ರಕ್ಷಣಾ ಸಮಿತಿ ಮನವಿ. ವಾರ್ತೆಗಳ ವಿವರ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸರ್ಕಾರದಿಂದ ಬರುವ ಆರ್ಥಿಕ ಅನುದಾನ ಬಿಟ್ಟರೆ ಯಾವುದೇ ಇತರೆ ಮೂಲಗಳಿಲ್ಲ. ಆದ್ದರಿಂದ ಸರ್ಕಾರದ ಮಟ್ಟದಲ್ಲಿ ತ್ರಿಸದಸ್ಯ ಕ್ಯಾಬಿನೆಟ್ ಉಪಸಮಿತಿಯನ್ನು ರಚಿಸಲಾಗಿದ್ದು, ಸಮಿತಿಯಿಂದ ಸರ್ಕಾರದ ಮೇಲೆ ಒತ್ತಡ ಹೇರಿ ಅಭಿವೃದ್ಧಿಗೆ ಅನುದಾನವನ್ನು ಪಡೆಯುವ ನಿರೀಕ್ಷೆ ಇದೆ ಎಂದು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ್ ಕೆಳಗಿನ ಮನಿ ಹೇಳಿದರು. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸರ್ಕಾರದಿಂದ ಬರುವ ಆರ್ಥಿಕ ಅನುದಾನ ಬಿಟ್ಟರೆ ಯಾವುದೇ ಇತರೆ ಮೂಲಗಳಿಲ್ಲ. ಆದ್ದರಿಂದ ಸರ್ಕಾರದ ಮಟ್ಟದಲ್ಲಿ ತ್ರಿಸದಸ್ಯ ಕ್ಯಾಬಿನೆಟ್ ಉಪಸಮಿತಿಯನ್ನು ರಚಿಸಲಾಗಿದ್ದು, ಸಮಿತಿಯಿಂದ ಸರ್ಕಾರದ ಮೇಲೆ ಒತ್ತಡ ಹೇರಿ ಅಭಿವೃದ್ಧಿಗೆ ಅನುದಾನವನ್ನು ಪಡೆಯುವ ನಿರೀಕ್ಷೆ ಇದೆ ಎಂದು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ್ ಕೆಳಗಿನ ಮನಿ ಹೇಳಿದರು. ಅವರು ಇಂದು ನಗರದ ಆದಿಕವಿ ಮಹರ್ಷಿ ವಿಶ್ವವಿದ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ 2020ರಲ್ಲಿ ಆರಂಭಗೊಂಡಿದ್ದು 250 ಎಕರೆ ಪ್ರದೇಶದ ವಿಸ್ತೀರ್ಣವನ್ನು ಹೊಂದಿದೆ. ಒಟ್ಟು 20 ಕೋರ್ಸುಗಳು ವಿಶ್ವವಿದ್ಯಾಲಯದಲ್ಲಿ ಇದ್ದು 20 ಸರ್ಕಾರಿ
6 ಅನುದಾನಿತ, 8 ಬಿಇಡ್, 2 ಪಿಇಡಿ ಹಾಗೂ 148 ಖಾಸಗಿ ಕಾಲೇಜುಗಳು ಸೇರಿ ಒಟ್ಟು 184 ಕಾಲೇಜುಗಳು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುತ್ತವೆ ಎಂದು ತಿಳಿಸಿದರು. ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ 873 ವಿದ್ಯಾರ್ಥಿಗಳು ಇದ್ದು, ಸ್ನಾತಕೋತ್ತರ 4208 ಹಾಗೂ 56,343 ಸ್ನಾತಕ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತ ಖಾಯಂ ಬೋಧಕರ ಕೊರತೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಕ್ಯಾಂಪಸ್ನಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳ ಅಗತ್ಯತೆ ಇದ್ದು, ಸರ್ಕಾರದ ಗಮನಕ್ಕೆ ತಂದು ಸೌಲಭ್ಯವನ್ನು ಪಡೆಯಲಾಗುವುದು ಎಂದು ಹೇಳಿದರು. 1992ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಒಂದು PG ಸೆಂಟರ್ ಆಗಿ ಸ್ಥಾಪನೆ ಆಯಿತು. ಇದು ಮೊದಲು ಕನ್ನಡ ಡಿಪಾರ್ಟ್ಮೆಂಟು ಆಗಿತ್ತು. ನಂತರದಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಸು, ಕಂಪ್ಯೂಟರ್ ಇತ್ಯಾದಿ ಸುಮಾರು 17 ಡಿಪಾರ್ಟ್ಮೆಂಟ್ಗಳು ಸ್ಥಾಪನೆಯಾದವು. ಆಗಸ್ಟ್ 2020ರಲ್ಲಿ ಇದು ಎಸ್ಟಾಬ್ಲಿಷ್ ಆಯಿತು. ಈಗ ಟೋಟಲ್ ನಮ್ಮಲ್ಲಿ 20 ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ. ಆಮೇಲೆ ಸುಮಾರು ಕೆಲವು ಕಡೆಗೆ ನಮಗೆ PG ಕೋರ್ಸ್ಗಳು ನಡೆಸಿರ್ತಕ್ಕಂತಹ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೆಲವುಗಳನ್ನು ಕೂಡ ಕೊಟ್ಟಿದ್ದಾರೆ. ಇದು ನಮ್ಮಲ್ಲಿ ಈ ಸದ್ಯಕ್ಕೆ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ. ಸುಮಾರು 256 ಎಕರೆ ಇದರಲ್ಲಿ ನಮ್ಮ ಕ್ಯಾಂಪಸ್ ಇರತಕ್ಕಂಥದ್ದು. ಮತ್ತು ಇದರಲ್ಲಿ ಸುಮಾರು ನಿಯೋಜಿತವಾಗಿರ್ತಕ್ಕಂಥ ಅಫಿಲಿಯೇಟೆಡ್ ಕಾಲೇಜುಗಳು 184 ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥದ್ದು. ಇದರಲ್ಲಿ 20 ಸರ್ಕಾರಿ ಕಾಲೇಜುಗಳು ನಮಗೆ ಬರ್ತವೆ. ಅನುದಾನಿತ 6 ಕಾಲೇಜುಗಳು ಇಲ್ಲಿರ್ತಕ್ಕಂಥದ್ದು. ಇದರಲ್ಲಿ 8 ಬಿಎಡ್ ಕಾಲೇಜುಗಳಿದ್ದಾವೆ, BPEd 2 ಕಾಲೇಜುಗಳಿದ್ದಾವೆ. ಖಾಸಗಿ ಸುಮಾರು 148 ಕಾಲೇಜುಗಳು ಇರ್ತಕ್ಕಂಥದ್ದು. ಇದರಲ್ಲಿ ನಮಗೆ ಮೇನ್ ಕ್ಯಾಂಪಸ್ನಲ್ಲಿ ಒಟ್ಟು 873 ವಿದ್ಯಾರ್ಥಿಗಳು ಇದರಲ್ಲಿ ಇದ್ದಾರೆ. ಮತ್ತು ಸಂಯೋಜಿತ ಕಾಲೇಜುಗಳ ಒಟ್ಟು ನಮಗೆ 4208 ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಮತ್ತು ಸಂಯೋಜಿತ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ನಮಗೆ 6343 ಇಲ್ಲಿರ್ತಕ್ಕಂಥದ್ದು. ಈ ಒಟ್ಟು 13 ಕಟ್ಟಡಗಳು ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ನಮಗೆ ತರಗತಿ ಮತ್ತು ಕೊಠಡಿಗಳು, ಪ್ರಯೋಗಾಲಯ ಕಟ್ಟಡಗಳು, ಗ್ರಂಥಾಲಯದ ಒಂದು ಕಟ್ಟಡ, ವಿದ್ಯಾರ್ಥಿ ಹಾಸ್ಟೆಲ್ಗಳು ಕಟ್ಟಡಗಳು 5, ವಿದ್ಯಾರ್ಥಿ ಮಹಿಳೆಯರ ಹಾಸ್ಟೆಲ್ಗಳು 2 ಇರ್ತಕ್ಕಂಥದ್ದು, ಅತಿಥಿ ಗೃಹದ ಒಂದು ಕಟ್ಟಡ ತೋರಿಸಿದ್ದಾರೆ. ಇಲ್ಲಿ ಇಂಜಿನಿಯರಿಂಗ್ ವಿಭಾಗದ ಕಟ್ಟಡಗಳು ಹೊಂದಿದೆ. ಇಲ್ಲಿ ನಮಗೆ ಶಾಶ್ವತವಾಗಿರ್ತಕ್ಕಂಥ ಬೋಧನೆ ಮಾಡ್ತಿರ್ತಕ್ಕಂಥವು ಪರ್ಮನೆಂಟ್ ಸ್ಟಾಫ್ ನಮಗೆ ಕೇವಲ 5 ಜನ ಮಾತ್ರ ಇದ್ದಾರೆ. ಕಾಯಂ ಬೋಧಕೇತರ ಸಿಬ್ಬಂದಿ ಇಲ್ಲಿ 6 ಜನ ಮಾತ್ರ ಇದ್ದಾರೆ ಪರ್ಮನೆಂಟ್ ಇರ್ತಕ್ಕಂಥದ್ದು. ಸುಮಾರು 80 ಜನ ಅತಿಥಿ ಉಪನ್ಯಾಸಕರಲ್ಲಿರ್ತಕ್ಕಂಥದ್ದು. ಆಮೇಲೆ ನಮಗೆ ಹಾಸ್ಟೆಲ್ಲು, ಗ್ರಂಥಾಲಯ, ಆಮೇಲೆ ನಮಗೆ ಇನ್ನು ಕ್ರೀಡೆ ಇತ್ಯಾದಿಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾಗಿದೆ ನಾವು. ಮತ್ತು ಇಲ್ಲಿ ನೀರಿನ ಸಮಸ್ಯೆ ಕೂಡ ನಮಗೆ ಇರ್ತಕ್ಕಂಥದ್ದು. ಮತ್ತು ರಸ್ತೆ ಒಳಗಿನ ರಸ್ತೆಗಳು ಇವನ್ನೆಲ್ಲ ಮಾಡಬೇಕಾಗಿದೆ. ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಇದರ ಜೊತೆಗೆ ನಮ್ಮ ಮುಂದಿನ ಪ್ಲ್ಯಾನ್ಸ್ಗಳು ಕೂಡ ಇರ್ತಕ್ಕಂಥದ್ದು ನಮಗೆ. ಯಾಕಂದರೆ ಇಲ್ಲಿ ಅಪಾರ್ಟ್ಮೆಂಟ್ಸ್ಗಳನ್ನು ಮುಖ್ಯವಾಗಿ ಮಾಡಬೇಕಾಗಿದೆ. ಕೆಲವು ತಾಂತ್ರಿಕ ಕಾರಣಗಳಿಂದ ಕೆಲವು ಆಗಿಲ್ಲ. ಮತ್ತು ಇದರೊಳಗಡೆ ನಮಗೆ ನ್ಯಾಕ್ ಅಕ್ರೆಡಿಟೇಷನ್ಸ್ ಇದರ ಬಗ್ಗೆ ನಮಗೆ 12B ಹೋಗಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಅದು ಹೋದರೆ ಮಾತ್ರ ನಮಗೆ ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸಲ್ಲಿ ಪೋಸ್ಟ್ಗಳು ಇದರ ಜೊತೆಗೆ AI ಕೂಡಿಸ್ತಿರ್ತಕ್ಕಂಥದ್ದು. ಆಮೇಲೆ ನಮಗಿಲ್ಲಿ ಮೇಕಿಂಗು ವಿತ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ನವೋದಯ ಇಂಜಿನಿಯರಿಂಗ್ ಕಾಲೇಜುಗಳ ಜೊತೆಗೆ ಒಂದು ಕೊಲಾಬ್ರೇಷನ್ಸ್ ಇತ್ತು. ಇದೇ ವೇಳೆ ನಿಕಟಪೂರ್ವ ಹಂಗಾಮಿ ಕುಲಪತಿ ಸುಯಮೀಂದ್ರ ಕುಲಕರ್ಣಿ ಮಾತನಾಡಿ, ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇರುವ 143 ಖಾಸಗಿ ಕಾಲೇಜುಗಳ ಪೈಕಿ ವಿಶ್ವವಿದ್ಯಾಲಯದ ಸಂಯೋಜಿತದಲ್ಲಿ ಇರುವ ಯಾದಗಿರಿ ಹಾಗೂ ರಾಯಚೂರಿನಲ್ಲಿ ಇರುವ 11 ಕಾಲೇಜುಗಳಲ್ಲಿ ಅವ್ಯವಸ್ಥೆ ಕಂಡುಬಂದಿದ್ದು, ಈಗಾಗಲೇ ಆಯಾ ಕಾಲೇಜುಗಳಿಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ಗೆ ಉತ್ತರವನ್ನು ಕಾಲೇಜುಗಳು ನೀಡಿದ್ದಾರೆ ಎಂದು ತಿಳಿಸಿದರು.
ಸಂಯೋಜಿತ ಕಾಲೇಜುಗಳ ಪರಿಶೀಲನೆಗೆ ಸ್ಥಳೀಯ ವಿಚಾರಣಾ ಸಮಿತಿ ಎಲ್ಐಸಿಯನ್ನು ರಚಿಸಲಾಗಿದ್ದು, ಕಾಲೇಜುಗಳಿಗೆ ಭೇಟಿ ನೀಡಿದ ಸಮಿತಿ ಪರಿಶೀಲನೆ ನಡೆಸಿ ಅಂಕ ನೀಡಿದೆ. ಅದರ ಅನ್ವಯ ಕಾಲೇಜುಗಳ ಮೇಲೆ ಕ್ರಮ ಕೈಗೊಳ್ಳುವುದು ಹಾಗೂ ಮುಂದುವರಿಸುವ ಕುರಿತು ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಹೋಲಿಸಿದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಹೆಚ್ಚಿನ ಅನುದಾನ ಪಡೆದಿದ್ದು ರಾಯಚೂರು ವಿಶ್ವವಿದ್ಯಾಲಯವಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ 28 ಕೋಟಿ ಅನುದಾನ ನೀಡಲಾಗಿದ್ದು, ರಾಯಚೂರು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ 34 ಕೋಟಿ ಅನುದಾನ ಬಂದಿದೆ. ಈ ಅನುದಾನದಲ್ಲಿ ಸ್ಪೋರ್ಟ್ಸ್ ಕಟ್ಟಡ, ವಿಜ್ಞಾನ ಉಪಕರಣಗಳು ಹಾಗೂ ಲ್ಯಾಬೊರೇಟರಿ ಕಟ್ಟಡ, ಕೃತಕ ಬುದ್ಧಿಮತ್ತೆ ಸೇರಿ ಇನ್ನಿತರ ವಿಭಾಗಗಳು ಕಟ್ಟಡಗಳನ್ನು ಸ್ಥಾಪಿಸಲು ಡಿಪಿಆರ್ ಸಿದ್ಧವಾಗಿದ್ದು, ಶೀಘ್ರವೇ ಟೆಂಡರ್ ಕರೆಯಲಾಗುವುದು ಎಂದು ತಿಳಿಸಿದರು. ಪರೀಕ್ಷಾ ಕೇಂದ್ರಗಳಿರ್ಬೋದು ಅಥವಾ ಆ ಕಾಲೇಜ್ಗಳಿಗೆ ಇಮಿಡಿಯೇಟ್ಲಿ ನೋಟಿಸ್ ಕೊಟ್ಟು ಅದಕ್ಕೆ ಕಂಪ್ಲೇಂಟ್ಸ್ ಕೇಳಿದ್ವಿ. ಅದಕ್ಕೆ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಅವರು ಕಾಲಾವಕಾಶವನ್ನು ಕೇಳಿಕೊಂಡು ಅದನ್ನು ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಮತ್ತೆ ನಮಗೆ LIC ವಿಸಿಟ್ ಮಾಡಿಸಿದಾಗ ಆ ಲೋಪದೋಷಗಳ ರಹಿತವಾಗಿ LIC ರಿಪೋರ್ಟ್ ಕೊಟ್ಟದ್ರ ಮೇಲೆ ಆ ಅಪ್ಲಿಕೇಶನ್ ಕಂಟಿನ್ಯೂ. ಎಲ್ಲರೂ ನೋಟಿಸ್ಗೆ ಒಂದೇ ಉತ್ತರ ಕೊಟ್ಟಿದ್ದಾರೆ ಅಂತಾನೂ ನೋಟಿಸ್ಗೆ ಕೆಲವೊಂದು ಕಾಲೇಜ್ನವರು ಸೇಮ್ ಉತ್ತರ ಕಾಪಿ ಪೇಸ್ಟ್ ಮಾಡಿದ್ರು, ಕೆಲವೊಬ್ರು ತಾವಾಗೆ ಉತ್ತರವನ್ನು ಕೊಟ್ಟಿದ್ರು. ಬಟ್ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದ್ರ ಮೇಲೆ ಈಗ 25, 26 LIC ಕಮಿಟಿ ಬೇರೆ ಬೇರೆ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಹೋಗಿ ವಿಸಿಟ್ ಮಾಡಿ ಅವರು ಕೊಟ್ಟಿರೋ ಅಂಕಿ ಅಂಶ, ಅವರು ಕೊಟ್ಟಿರೋ ಆ ರಿಪೋರ್ಟ್ ಮೇಲೆ ಅಫಿಲಿಯೇಷನ್ ಅನ್ನು ಕಂಟಿನ್ಯೂ ಮಾಡಿ. ಒಂದ್ ಕಡೆ ನಿಮ್ಮ ಬೆಂಬಲ ಇದೆ ಅಂತ ಕೇಳ್ಬೇಕಾ ಅದೆಲ್ಲ ಯಾವ ಈಗ 11 ಲೋಪದೋಷಗಳು ಕಂಡು ಕೃಪಾಶೀರ್ವಾದ ಸೇಮ್ ಬಂದಾಗ ಎಲ್ಲ ಸೇಮ್ ಒಂದೇ ಲೋಪದೋಷಗಳಿರ್ತಾವ ಎಲ್ಲ ಕಾಲೇಜಲ್ಲಿ 11 ಕಾಲೇಜಲ್ಲಿ ಕೂಡ ಇಲ್ಲ. ಏನಾಗಿದೆ, ಎಲ್ಲ ಲೋಪದೋಷಗಳನ್ನ ನಾವು ಲಿಸ್ಟ್ ಔಟ್ ಮಾಡಿ LIC ಅಂತ ಒಂದು ಕಮಿಟಿ ಕಳಿಸಿರ್ತೀವಿ ನಾವು, ಲೋಕಲ್ ಇನ್ಸ್ಪೆಕ್ಷನ್. LIC ಕಮಿಟಿಯನ್ನೇ ಅವ್ರು ಮ್ಯಾನೇಜ್ ಮಾಡಿದ್ದಾರೆ. ನಿಮ್ಮಗಳ ಗ್ರೂಪ್ ಇದರಿಂದ ಹಿಂದಿನ VC ಮತ್ತು ಹಿಂದಿನ ರಿಜಿಸ್ಟರ್ ಕೂಡ ಅದನ್ನು ಕಂಟಿನ್ಯೂ ಮಾಡಿದ್ರು. ಅಲ್ಲಿ ವಿಡಿಯೋ ಸಮೇತ ಹಿಂದಿನ ರಿಜಿಸ್ಟರ್ ತಗೊಂಡ್ಬಂದು ಮೀಡಿಯಾದವ್ರು ಕರೆಸಿ ವಿಡಿಯೋಗಳನ್ನು ತೋರಿಸಿದ್ರು. ಅದಾದ್ಮೇಲೆ ಈಗ ಆ ಕಾಲೇಜುಗಳಿಗೆ ವಿಸಿಟ್ ಮಾಡಿದಾಗ ಲೋಪದೋಷಗಳು ಕಂಡು ಬಂದಿತ್ತು. ಅದಕ್ಕೆ ಅನುಗುಣವಾಗಿ ಅವ್ರಿಗೆ ನೋಟಿಸ್ ಕೊಡಲಾಗಿತ್ತು. ಆಲ್ರೆಡಿ ಆ ನೋಟಿಸ್ಗೆ ಅವ್ರು ಉತ್ತರ ಕೊಟ್ಟ ಮೇಲೆ ಅದನ್ನ ಡಿಅಫಿಲಿಯೇಷನ್ ಮಾಡೋದು ಏನು ಪ್ರೊಸೆಸ್ ಇರ್ತದಲ್ಲ, ಅದು ವಿಶ್ವವಿದ್ಯಾಲಯದ ಹಂತದಲ್ಲಿ ಇರೋದಿಲ್ಲ, ಸರ್ಕಾರದ ಹಂತದಲ್ಲಿ ಇರ್ತದೆ. LIC ಕಮಿಟಿ ಅಂದರೆ ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ ಆಸ್ ಪರ್ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆಕ್ಟ್ ಪ್ರಕಾರ ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಯಾರೂ ಇರೋದಿಲ್ಲ. ಹೊರಗಿನ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರನ್ನು ಒಳಗೊಂಡಂತೆ ಸಾಮಾಜಿಕ ನ್ಯಾಯವನ್ನು ಅನುಸರಿಸಿ ಆಡಳಿತ ಕುಲಸಚಿವ ಡಾಕ್ಟರ್ ಎ ಚೆನ್ನಪ್ಪ ಮಾತನಾಡಿ, ವಿಶ್ವವಿದ್ಯಾಲಯದಲ್ಲಿ 47 C ಮತ್ತು D ಗ್ರೂಪ್ ನೌಕರರು, 10 ಸ್ಕ್ಯಾವೆಂಜರ್ ಹಾಗೂ 20 ಸೆಕ್ಯೂರಿಟಿ ಸಿಬ್ಬಂದಿಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು CSPPM ಎಂಬ ಗುತ್ತಿಗೆ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು. ಅದರಂತೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಆದೇಶ ಪ್ರತಿ ಇಲ್ಲದ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಏಜೆನ್ಸಿಗೆ ದುಡ್ಡು ಕೊಟ್ಟು ಕೆಲಸ ಸೇರಿಕೊಂಡಿರುವ ಹೆಚ್ಚುವರಿ ಸಿಬ್ಬಂದಿಗಳ ಬಗ್ಗೆ ಮಾಹಿತಿ ಇಲ್ಲ. ಒಂದು ವೇಳೆ ಆ ರೀತಿಯಾದ ಘಟನೆ ನಡೆದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಏಜೆನ್ಸಿ ಹೆಸರಿನಲ್ಲಿ ಬಂದ ಹೆಚ್ಚುವರಿ ಸಿಬ್ಬಂದಿಗೆ ಏಜೆನ್ಸಿಯೇ ಜವಾಬ್ದಾರಿಯಾಗುತ್ತದೆ ಎಂದು ಗುತ್ತಿಗೆ ಏಜೆನ್ಸಿಗೂ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದರು. ಈಗ ನಾನು ರಿಜಿಸ್ಟರ್ ಆಗಿ ಚಾರ್ಜ್ ತಗೊಂಡ ನಂತರ ಪೇಪರ್ನಲ್ಲಿ ಒಂದು ವರದಿ ಬಂತು. ವರದಿ ಬಂದ ತಕ್ಷಣ ಯಾವ ಏಜೆನ್ಸಿಯವರು ನಮ್ಮಲ್ಲಿ ಹೊರಗುತ್ತಿಗೆ ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ, ಸರ್ಕಾರದಿಂದ ನಮಗೆ ಬಂದಿರತಕ್ಕಂತಹ ಪರ್ಮಿಷನ್ ಇಷ್ಟು, ಏಜೆನ್ಸಿನ ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಸೊ ಇದನ್ನು ನಾವು ಫೈಟಲ್ಲಿ ನೋಡಿದ್ದೀವಿ. ಏಜೆನ್ಸಿ ಹೆಸರು CSPPM ಅಂತ ಏಜೆನ್ಸಿ. PPM ಏಜೆನ್ಸಿ ಹೆಸರು, ಅದ್ರ ಫುಲ್ ಫಾರ್ಮ್ ಏನ್ರಿ? ಪಾಸೋಡಿ ಪ್ರೊಡಕ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅವರಿಗೆ 47 ಜನನ ಹೊರಗುತ್ತಿಗೆ ಮೇಲೆ ತಗೊಳ್ಳಿ C&D ಗ್ರೂಪ್. ಅವ್ರಿಗೆ ಟೆಂಡರ್ ಆಗಿದೆ. ಟೆಂಡರ್ ಆದಮೇಲೆ ಅವರು ಟೆಂಡರ್ ಅಲ್ಲಿ L1 ಅಂತ ಬಂದಿದ್ದಾರೆ ಅವ್ರ ಸರ್ವಿಸ್ ಚಾರ್ಜ್. ಎಷ್ಟು ವರ್ಷ? ಸೊ ಅವ್ರಿಗೆ ಇತ್ತೀಚೆಗೆ ಅಂದ್ರೆ ಕಳೆದ ಮಾರ್ಚ್ ಇಂದ ಕೊಟ್ಟಿದ್ದಾರೆ. ಅದರ ಮುಂಚೆ ಬೇರೆಯವ್ರದ್ದು ಏಜೆನ್ಸಿ ಇತ್ತಂತ. ಕಳೆದ ಮಾರ್ಚ್ ಅಲ್ಲಿ 47 ಜನದ್ದು ಕೊಟ್ಟಿದ್ದಾರೆ. ಅದರ ಹಿಂದ್ಗಡೆ 36 ಜನದ್ದು ಕೊಟ್ಟಿದ್ದಾರೆ. 36 ಜನದ್ದು ಅದು ಕೂಡ C&D ಗ್ರೂಪ್. ಅದಾದ ನಂತರ ಸರ್ಕಾರದಿಂದ ಮತ್ತೊಮ್ಮೆ ಪರ್ಮಿಷನ್ ಬಂದ್ಮೇಲೆ 47 ಜನದ್ದು ಕೊಟ್ಟಿದ್ದಾರೆ. ಆಮೇಲೆ 10 ಜನ ಸ್ಕ್ಯಾವೆಂಜರ್ಸ್ ಅಂತ ಕೊಟ್ಟಿದ್ದಾರೆ. 20 ಜನ ಸೆಕ್ಯೂರಿಟಿ ಏಜೆನ್ಸಿ ಅಂತ ಕೊಟ್ಟಿದ್ದಾರೆ.
ನಮ್ಮಲ್ಲಿ ಇರ್ತಕ್ಕಂತಹ ಔಟ್ಸೋರ್ಸ್. ಸೊ ಈ ಕುರಿತಾಗಿ ನಾವು ಈಗಾಗಲೇ ವೆರಿಫಿಕೇಶನ್ ಮಾಡಿ ಯಾರೆಲ್ಲ ಈ ಸಂದರ್ಭದಲ್ಲಿ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಜ್ಯೋತಿ ದಮ್ಮರ್ ಪ್ರಕಾಶ್, ಹಣಕಾಸು ಅಧಿಕಾರಿ ಡಾಕ್ಟರ್ ಕೆ ವೆಂಕಟೇಶ್ ಸೇರಿದಂತೆ ವಿವಿಧ ವಿಭಾಗಗಳ ಡೀನ್ಗಳು, ವಿಶ್ವವಿದ್ಯಾಲಯ ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ತಾಲೂಕಿನ ಯರಗೇರ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಲು ಆಗ್ರಹಿಸಿ ಜುಲೈ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ತಾಲೂಕು ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ತಾಲೂಕಿನ ಯರಗೇರ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಲು ಆಗ್ರಹಿಸಿ ಜುಲೈ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ತಾಲೂಕು ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯರಗೇರ ತಾಲೂಕು ಕೇಂದ್ರವಾಗಲು ಎಲ್ಲ ಅರ್ಹತೆ ಪಡೆದಿದೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವು ಸೇರಿದಂತೆ 106 ಎಕರೆ ಸರ್ಕಾರಿ ಜಮೀನು ಲಭ್ಯವಿದೆ. 19 ಗ್ರಾಮ ಪಂಚಾಯಿತಿಗಳು 78 ಗ್ರಾಮಗಳನ್ನು ಒಳಗೊಂಡು ಹೆದ್ದಾರಿ ರಸ್ತೆಯಲ್ಲಿ ಇದ್ದು 106 ಗ್ರಾಮಸ್ಥರಿಗೆ ತಾಲೂಕು ಕೇಂದ್ರವಾದರೆ ಅನುಕೂಲವಾಗುತ್ತದೆ. 2020ರಿಂದ ತಾಲೂಕು ಕೇಂದ್ರವನ್ನಾಗಿಸಲು ನಿರಂತರ ಹೋರಾಟ ನಡೆಸಿಕೊಂಡು ಬರಲಾಗಿದೆ. ಇತ್ತೀಚೆಗೆ ಯರಗೇರ ಗ್ರಾಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳಿಗೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರದಿಂದ ಯಾವುದೇ ಸ್ಪಂದನೆ ಬಾರದೇ ಇರುವುದರಿಂದ 22 ಕ್ರಷರ್ಗಳು, 15ಕ್ಕೂ ಹೆಚ್ಚು ಕಾರುಗಳ ಮೂಲಕ ಪಕ್ಷಾತೀತವಾಗಿ ಬೆಂಗಳೂರಿನಲ್ಲಿ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ. ಗಿಲೆಸ್ಗೂರು, ಯರಗೇರ, ಕಲ್ಮಾಲ ಹೋಬಳಿ ವಿವಿಧ ಗ್ರಾಮಸ್ಥರು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಮುಂದಿನ ಹಂತದಲ್ಲಿ ಉಸ್ತುವಾರಿ ಸಚಿವರು, ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಸಂಸದರ ಮನೆ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ. ಸರ್ಕಾರ ಸ್ಪಂದನೆ ನೀಡದೆ ಹೋದಲ್ಲಿ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು. ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಲಾಗುತ್ತದೆ ಎಂದರು. ನಮ್ಮ ಗುರಿಯನ್ನು ಇಟ್ಟುಕೊಂಡು ರೂಪುರೇಷೆಗಳನ್ನು ನಾವು ನಮ್ಮ ಯರಗೇರ ರಚನೆ ತಾಲೂಕು ರಚನೆ ಹೋರಾಟ ಸಮಿತಿಯ ಪರವಾಗಿ ಹಂತ ಹಂತವಾಗಿ ಮೊಟ್ಟ ಮೊದಲನೆಯದಾಗಿ ನಮ್ಮ 2020ರಿಂದ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಅಂದಿನ ಮುಖ್ಯಮಂತ್ರಿಯವರಿಗೆ, ಕಂದಾಯ ಸಚಿವರಿಗೆ ಮತ್ತು ಇತ್ತೀಚೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯರವರಿಗೆ ಯರಗೇರ ಗ್ರಾಮಕ್ಕೆ ಆಗಮಿಸಿದಾಗ ನೇರವಾಗಿ ನಮ್ಮ ಸಮಿತಿಯ ವತಿಯಿಂದ ನಾವು ನಮ್ಮ ಯರಗೇರ ತಾಲೂಕು ರಚನೆ ಮಾಡಬೇಕಂತ ಹೇಳಿ ಒತ್ತಾಯ ಮಾಡಿದ್ವಿ. ಅದರ ಜೊತೆಯಲ್ಲಿಯೇ ನಾವು ಮುಖ್ಯವಾಗಿ ನಮ್ಮ ಯರಗೇರ ತಾಲೂಕು ಮಾಡಲಿಕ್ಕೆ ಹಲವಾರು ರೀತಿಯ ಉತ್ತಮವಾದಂತಹ ಸಾರ್ವಜನಿಕರಿಗೆ ಸೌಲಭ್ಯವಾಗುವಂತಹ ಮುಖ್ಯವಾಗಿ ಅರ್ಹತೆಗಳಿವೆ. ಆ ಅರ್ಹತೆಗಳು ನಮ್ಮ ಶ್ರೀ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಯರಗೇರ ಸೀಮಾಂತರದ ಜಮೀನು ಸರ್ವೆ ನಂಬರ್ 347ರಲ್ಲಿ 250 ಎಕರೆ ಜಮೀನು ಆ ವಿಶ್ವವಿದ್ಯಾಲಯ ನಮ್ಮ ಜಮೀನಿನಲ್ಲಿ ಇರುತ್ತೆ ಅಂತ ಮುಖ್ಯವಾಗಿ ನಮ್ಮ ಒಂದು ಒತ್ತಾಯ. ಅದರ ಜೊತೆಯಲ್ಲಿ 19 ಗ್ರಾಮ ಪಂಚಾಯಿತಿಗಳು, 78 ಗ್ರಾಮಗಳು, 19 ಗ್ರಾಮ ಪಂಚಾಯಿತಿಗಳ ಕೇಂದ್ರ ಸ್ಥಾನ, ಅದರಲ್ಲಿ 78 ಗ್ರಾಮಗಳು ಈ ಒಂದು ನಮ್ಮ ತಾಲೂಕಿಗೆ ಒಳಪಡುತ್ತವೆ. ಅದರಲ್ಲಿ ಹಲವಾರು ರೀತಿಯ ನಮ್ಮ ಯರಗೇರ ಗ್ರಾಮದಲ್ಲಿ ಸರ್ಕಾರಿ ಇದು ಬಿಟ್ಟು ಮತ್ತೆ 376 ಎಕರೆ ಸರ್ಕಾರಿ ಭೂಮಿ ಲಭ್ಯವಿರುತ್ತದೆ. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಈಗ ನಮ್ಮ ಎಜೆಂಡಾ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗದಂತ ನಮ್ಮ ರಾಯಚೂರು ತಾಲೂಕಿನ ಗ್ರಾಮಗಳು ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಇದ್ದರೂ ಸಹಿತ ನೀರಾವರಿ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಗಡಿ ಭಾಗದ ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿರುವುದರಿಂದ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಲು ಮುಖ್ಯವಾದಂತಹ ಒಂದೇನಪ್ಪ ಅಂತಂದ್ರೆ ನಮಗೆ ಆ ಒಂದು ಕನ್ನಡ ಭಾಷೆ, ನಮ್ಮ ಭಾಷೆಯನ್ನು ನಾವು ಏನಪ್ಪಾ ಅಂದ್ರೆ ಉಳಿಸಲಿಕ್ಕೆ ಶತಪ್ರಯತ್ನ ಮಾಡ್ಬೇಕಂತಂದ್ರೆ ಅದು ನಮಗೆ ತಾಲೂಕು ಆಗ್ಲೇಬೇಕಂತ ಹೇಳಿ ಮತ್ತೊಂದು ಮುಖ್ಯವಾದಂತಹ ಒತ್ತಾಯ. ರೂಪುರೇಷೆಗಳನ್ನು ಯಾವ ರೀತಿ ನಾವು ಹೋರಾಟ ಮಾಡಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ದಿನಾಂಕ 21 ಇದೇ ತಿಂಗಳ ಜುಲೈ
2025ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಯರಗೇರ ತಾಲೂಕು ರಚನೆ ಮಾಡಬೇಕಂತೇಳಿ ಉಗ್ರವಾದಂತಹ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಇದು ರಸ್ತೆಯ ಮೂಲಕ ಸುಮಾರು 22 ಕ್ರಷರ್ ವಾಹನಗಳು, ಅದರ ಜೊತೆಯಲ್ಲಿ 15 4 ಚಕ್ರ ವಾಹನಗಳ ಕಾರುಗಳ ಮುಖಾಂತರ ನಾವು ಯರಗೇರ ಗ್ರಾಮ ಮತ್ತು ಗಿರೇಸೂರು ಗ್ರಾಮಗಳ ವ್ಯಾಪ್ತಿಯ ಹೋಬಳಿಗಳ, ಅದರ ಜೊತೆಯಲ್ಲಿಯೇ ಕಲ್ಮಲ ಕೆಲವೊಂದು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಿಂದ ಬರುವಂತಹ ಗ್ರಾಮಗಳಿಂದ ನಾವು ಹೋಗ್ತಾ ಇದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಸರ್ಕಾರವು ಸ್ಪಂದಿಸದೇ ಇದ್ದಲ್ಲಿ ಜಿಲ್ಲೆಯ ಮಂತ್ರಿಗಳು, ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲೆಯ ಲೋಕಸಭಾ ಸದಸ್ಯರು ಅವರ ಮನೆಗಳಲ್ಲಿ, ಅವರ ಮನೆಗಳ ಮುಂದೆ ಉಗ್ರವಾದಂತಹ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಯಲ್ಲಿಯೇ ಅಲ್ಲಿಯೂ ನಮ್ಮ ಒಂದು ಒತ್ತಾಯವನ್ನು ಮನವಿಯನ್ನು ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ನಡೆದು ಎಲ್ಲಿಯವರೆಗೆ ಹೋರಾಟ ಅಂತಂದ್ರೆ ನಮ್ಮ ಗುರಿ ಮುಟ್ಟುವವರೆಗೆ, ಅಂದ್ರೆ ವಿಧಾನಸಭೆಗೂ ಗುತ್ತಿಗೆ ಹಾಕಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಸಾರ್ವಜನಿಕರಿಗೆ ತಿಳಿಯಪಡಿಸುತ್ತೇವೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಒಂದು ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಬಸವರಾಜ್ ಹೂಗಾರ್, ವಿದ್ಯಾನಂದ ರೆಡ್ಡಿ, ಮೆಹಬೂಬ್ ಪಟೇಲ್, ತಾಯಪ್ಪ ನಾಯಕ್, ಮೊಹಮ್ಮದ್ ರಫಿ ಸೇರಿದಂತೆ ಅನೇಕರಿದ್ದರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಓಂ ಸಾಯಿ ಧ್ಯಾನ ಮಂದಿರ ವತಿಯಿಂದ ಜುಲೈ 10ರಂದು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೂನಿ ಹೇಳಿದರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ಜುಲೈ 10ರಂದು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೂನಿ ಹೇಳಿದರು. ಅವರು ಇಂದು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6 ಗಂಟೆಗೆ ಕಾಕಡಾರತಿ, 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ 8:30ಕ್ಕೆ ಸಾಯಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಬಾರಿ ಗುರು ಪೌರ್ಣಿಮೆ ವಿಶೇಷವಾಗಿ ಗುರುವಾರ ಬಂದಿದೆ. ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ಶುದ್ಧೀಕರಿಸಿ ಪೂಜಿಸಲ್ಪಟ್ಟ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳನ್ನು ಗುರುಪೂರ್ಣಿಮಾ ಕಾರ್ಯಕ್ರಮದಂದು ವಿತರಿಸಲಾಗುವುದು ಎಂದು ತಿಳಿಸಿದರು. ಅಂದು ವಿತರಿಸಲಾಗುವ ರುದ್ರಾಕ್ಷಿಗಳು ವಿಶೇಷವಾಗಿ ಶನಿ ದೋಷ ನಿವಾರಣೆಗೆ ಅನುಕೂಲವಾಗಲಿದೆ. ಈ ರುದ್ರಾಕ್ಷಿಗಳನ್ನು ಪಡೆದು ಶನಿದೇವರ ಕೃಪೆಗೆ ಪಾತ್ರರಾಗಬೇಕು. ಮಧ್ಯಾಹ್ನ 12:15ಕ್ಕೆ ಸಾಯಿಬಾಬಾಗೆ ವಿಶೇಷ ಮಂಗಳಾರತಿಯನ್ನು ನೆರವೇರಿಸಲಾಗುವುದು ಎಂದು ಹೇಳಿದರು. ಅಂದು ಸಂಜೆ 6:15ಕ್ಕೆ ಧೂಪದಾರತಿ, ನಂತರ ಪಲ್ಲಕ್ಕಿ ಸೇವೆ, ರಾತ್ರಿ 9:30ಕ್ಕೆ ಶೇಜ್ ಆರತಿ ಕಾರ್ಯಕ್ರಮ ಜರುಗಲಿದೆ. ಮಧ್ಯಾಹ್ನ 1 ಗಂಟೆಗೆ 5,000 ಭಕ್ತರಿಗೆ ಅನ್ನದಾಸೋಹ ಜರುಗಲಿದೆ. ಕಾರ್ಯಕ್ರಮಕ್ಕೆ ಸಚಿವರು, ಶಾಸಕರು, ಸಂಸದರು, ವಿಧಾನಸಭಾ ಸದಸ್ಯರು ಸೇರಿದಂತೆ ಎಲ್ಲಾ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ. ಗುರುಪೂರ್ಣಿಮಾ ದಿನದಂದು ಜರುಗಲಿರುವ ಎಲ್ಲಾ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೇವೆ. ಇದೇ ಮೊದಲನೇ ಬಾರಿ ಗುರುಪೂರ್ಣಿಮಾ ಗುರುವಾರ ಬಂದಿದೆ, ಅದೇ ವಿಶೇಷ. ಹಾಗಾಗಿ ಯಾವುದೇ ಕೊರತೆ ಇರಲಾರ್ದಂಗೆ ಯಾವುದೇ ಎಲ್ಲ ರೀತಿಯಲ್ಲಿ ಪ್ರಸಾದದ ರೂಪದಲ್ಲಿರ್ಬೋದು, ಅಲಂಕಾರದಲ್ಲಿರ್ಬೋದು. ಹಾಗೂ ವಿಶೇಷ ಏನಂದರೆ ನಮ್ಮ ರಾಯಚೂರಿಗೆ ಪ್ರಥಮ ಶನಿ ಮಂದಿರ ನಿರ್ಮಾಣ ಆಗಿದೆ. ಆ ಬಾಬಾರವರ ಕೃಪೆಯಿಂದ ಉಜ್ಜಯಿನಿಯಿಂದ ಅಘೋರಿಗಳು ಬಂದು ಈ ಒಂದು ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಉಜ್ಜಯಿನಿಯಿಂದ ರುದ್ರಾಕ್ಷಿಗಳನ್ನು ತಂದು ಆ ಶನಿದೇವರ ಪ್ರತಿಷ್ಠಾಪನೆ, ತಾಂತ್ರಿಕ ಮಂತ್ರ ಉಪಚಾರಗಳಿಂದ ಆ ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ರುದ್ರಾಕ್ಷಿಗಳನ್ನು ಉಚಿತವಾಗಿ ಎಲ್ಲ ಭಕ್ತರಿಗೆ 8,000 ರುದ್ರಾಕ್ಷಿಗಳನ್ನು ರಾಯಚೂರಿನ ಎಲ್ಲ ಸದ್ಭಕ್ತರಿಗೆ ಉಚಿತವಾಗಿ ನೀಡಲಾಗುತ್ತಿದೆ. ಏಕೆಂದರೆ ಭಾಳಷ್ಟು ಜನಕ್ಕೆ ಶನಿ ದೋಷ ಕಾಡಿಸ್ತಾನೆ ಇರುತ್ತೆ. 7.5 ಶನಿ ದೋಷ ಭಾಳ, ಎಂಥ ವ್ಯಕ್ತಿ ಇದ್ರೂ, ಅಂಬಾನಿ ಇದ್ರೂ ಆ ಶನಿ ದೋಷ ಶನಿಯಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಆ ರುದ್ರಾಕ್ಷಿಯನ್ನು ಎಲ್ಲರೂ ತೆಗೆದುಕೊಂಡು ಅವರು ಧರಿಸ್ಕೋಬೇಕಾಗಿ ವಿನಂತಿ. ಹಾಗೂ ಮಧ್ಯಾಹ್ನ
5,000 ಮೇಲ್ಪಟ್ಟ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ. ಸಂಜೆ 6 ಗಂಟೆಗೆ ಆರತಿ ಹಾಗೂ ಪಲ್ಲಕ್ಕಿ ಸೇವೆ ಇರುತ್ತೆ. ಬೆಳಿಗ್ಗೆ ಬಾಬಾರವರಿಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಹೂವಿನ ಅಭಿಷೇಕ ಇವೆಲ್ಲ ಇತ್ಯಾದಿ ಪೂಜೆ ಕಾರ್ಯಕ್ರಮಗಳು, ಸತ್ಯನಾರಾಯಣ ಪೂಜೆ ಇವೆಲ್ಲ ಕಾರ್ಯಕ್ರಮಗಳು ಇರ್ತವೆ. ಹಾಗಾಗಿ ರಾಯಚೂರಿನ ಎಲ್ಲ ಸದ್ಭಕ್ತರು ನಮ್ಮ ಸಾಯಿ ಮಂದಿರಕ್ಕೆ ಬಂದು ಬಾಬಾರವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿದ್ದೇವೆ. ಸ್ಪೆಷಲ್ ಆಗಿ ಅಂದ್ರೆ ನಮ್ಮ ಸಚಿವರು, ಮಂತ್ರಿಗಳಾದಂಥ NS ಬೋಸರಾಜ್ ಸಾಹೇಬರು, ಅವರ ಸುಪುತ್ರರಾದಂತಹ ರವಿ ಬೋಸರಾಜ್ ಅವರು, ನಮ್ಮ ನಗರ ಶಾಸಕರು ಮತ್ತು ಗ್ರಾಮೀಣ ಶಾಸಕರು ದದ್ದಲ್ ಸಾಹೇಬರು, ಶಿವರಾಜ್ ಪಾಟೀಲ್ ಸಾಹೇಬರು, MP ಅವರು ಹಾಗೂ ಎಲ್ಲ ಬಾಬಾ ಎಲ್ಲರಿಗೆ ಸಮಾನ ಮಂದಿರಕ್ಕೆ ಭಾಳಷ್ಟು ಸೇವೆ ಸಲ್ಲಿಸಿದ್ದಾರೆ. ಸಂತೋಷ್ ಪಾಟೀಲ್ ಬೆಂಗಳೂರಿನಲ್ಲಿ ಉದ್ಯಮಿಗಳು ಬಿಸ್ನೆಸ್, ರಿಯಲ್ ಎಸ್ಟೇಟ್ ಅದೆಲ್ಲ ಬಿಸ್ನೆಸ್ ಮಾಡ್ತಾರೆ. ಅದರಲ್ಲಿ ಸಾಯಿಬಾಬಾ ಪರಂ ಭಕ್ತರು. ಅವರು ಬಾಬಾನ ಯಾವಾಗಲಿಂದ ನಡ್ಕೊಂಡಿದ್ದಾರೆ ಇಲ್ಲಿವರೆಗೆ ಅವರೊಂದು 100 ಕೋಟಿ ಆಸ್ತಿ ಮಾಲೀಕರಾಗಿದ್ದಾರೆ. ಒಂದು ಶೂನ್ಯದಿಂದ ರಾಯಚೂರು ಹುಡುಗ ಬಾಬಾನ ಯಾವಾಗ ಶರಣಾಗಿದ್ದಾನೆ ಅಲ್ಲಿಂದ ಇಲ್ಲಿವರೆಗೆ ಒಂದು 100 ಕೋಟಿ ಮನುಷ್ಯ ಆಗಿದ್ದಾನೆ. ಇದೊಂದು ನಿದರ್ಶನ. ಬಾಬಾ ಯಾವ ರೀತಿ ಒಬ್ಬ ಫಕೀರ ನನ್ನಂಥ ಒಬ್ಬನ್ನ ಪರಿವರ್ತನೆ ಮಾಡಲಿಕ್ಕೆ, ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕೆ ಬಾಬಾ ಒಂದು ಎಷ್ಟೋ ಜನ ಉದಾಹರಣೆ ಇದೆ. ಈ ಸಂದರ್ಭದಲ್ಲಿ ಪ್ರವೀಣ್ ಪ್ರಭುಶೆಟ್ಟರ್, ಈರಣ್ಣ ಮಡಿವಾಳ್, ಜಿ ಕೇಶವಮೂರ್ತಿ, ಅನ್ವರ್ ಹುಸೇನ್, ತಾನಾಜಿ, ಅವಿರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ವಿಜಯಪಾಲಿ ಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಸ್ಥಾಪನೆಯಾಗಿ 10 ವರ್ಷ ಕಳೆಯುತ್ತಿದ್ದು, ದಶಮಾನೋತ್ಸವ ಹಾಗೂ ವೈದ್ಯರ ದಿನಾಚರಣೆ ಅಂಗವಾಗಿ ಜುಲೈ 10ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಜಿತ್ ಕುಲಕರ್ಣಿ ಹೇಳಿದರು. ನಗರದ ವಿಜಯ್ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಸ್ಥಾಪನೆಯಾಗಿ 10 ವರ್ಷ ಕಳೆಯುತ್ತಿದ್ದು, ದಶಮಾನೋತ್ಸವ ಹಾಗೂ ವೈದ್ಯರ ದಿನಾಚರಣೆ ಅಂಗವಾಗಿ ಜುಲೈ 10ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಜಿತ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೀವನ ಶೈಲಿ, ಮಧುಮೇಹ, ರಕ್ತದೊತ್ತಡ, ಅನುವಂಶೀಯತೆ ಕಾರಣಗಳಿಂದ ಜನರಲ್ಲಿ ಹೃದಯ ಸಂಬಂಧಿತ ರೋಗಗಳು ಹೆಚ್ಚಾಗುತ್ತಿವೆ. ಮುನ್ನೆಚ್ಚರಿಕೆಯಿಂದಾಗಿ ನಿಯಂತ್ರಿಸಬಹುದಾಗಿದೆ. ನಿರಂತರವಾಗಿ ತಪಾಸಣೆಗೆ ಒಳಗಾಗಿ ಪರೀಕ್ಷೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಕಳೆದ 9 ವರ್ಷಗಳಿಂದ ಜಿಲ್ಲೆಯ ಜನರಿಗೆ ಹೃದಯ ಸಂಬಂಧಿತ ಚಿಕಿತ್ಸೆ ಆಸ್ಪತ್ರೆ ನೀಡುತ್ತಾ ಬಂದಿದೆ. ಏಂಜಿಯೋಗ್ರಾಮ್, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಲಾಗಿದೆ. ಯಾವುದೇ ವಯಸ್ಸಿನಲ್ಲಿ ಮಿತಿ ಇಲ್ಲದೆ ಹೃದಯಾಘಾತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತಿವೆ. ಎಲ್ಲ ವಯಸ್ಸಿನವರು 6 ತಿಂಗಳಿಗೆ ಒಮ್ಮೆಯಾದರೂ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಕಾರಣ ಉಚಿತವಾಗಿ ನಡೆಯಲಿರುವ ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ಸರ್ಕಾರ ಹಾಗೂ ಖಾಸಗಿ ವಿಮಾ ಸೌಲಭ್ಯಗಳು ಇದ್ದು ಉಪಯೋಗ ಪಡೆಯಬಹುದಾಗಿದೆ ಎಂದರು. ಮಾಡೋದ್ರಿಂದ ಜಾಸ್ತಿ ಆಗುತ್ತೆ, ಬಟ್ ಮಾಡದೇ ಇದ್ರೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಡ್ರಿಂಕ್ಸು ಸ್ಮೋಕಿಂಗು ಒಂದು ಕಾರಣ, ಅದಲ್ಲದೆ ಇನ್ನೊಂದು ತುಂಬ ಕಾರಣ ಇರುತ್ತೆ. ನಾನೇನು ಹೇಳಿದೆ, ವಂಶ ಪಾರಂಪರಿಕವಾಗಿ ಹೃದಯಾಘಾತ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಸಕ್ಕರೆ ಕಾಯಿಲೆ ಇದ್ದರೆ ಹೃದಯಾಘಾತ ಆಗೋ ಚಾನ್ಸ್ 5 ಪಟ್ಟು ಹೆಚ್ಚಾಗುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್, BP ಕಾಯಿಲೆ ಇದ್ದರೆ ಹೃದಯಾಘಾತ ಆಗೋ ಚಾನ್ಸ್ 2 ಪಟ್ಟು ಹೆಚ್ಚಾಗುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ಸ್, ಕೊಜ್ಜುತನ ಜಾಸ್ತಿ ಇತ್ತಂದ್ರೂ ಹೃದಯಾಘಾತ ಆಗೋ ಚಾನ್ಸ್ ಹೆಚ್ಚಾಗುತ್ತೆ. ಅದಲ್ಲದೆ ನಮ್ಮ ಜೀವನ ಶೈಲಿ ಅಂತ ಹೇಳಿದೆ, ನಾವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡದೇ ಇದ್ದರೆ ಸೊ ಅದರಲ್ಲಿ ಇವ್ಯಾವ ಕಾರಣ ಇರೋದಿಲ್ಲ ಸರ್. ಅದರಲ್ಲಿ ಇನ್ಫೆಕ್ಷನ್ ಇರುತ್ತೆ. ಬ್ಲಡ್ ಇನ್ಫೆಕ್ಷನ್ ಆದ್ರೂ ಒಮ್ಮೊಮ್ಮೆ ಸ್ವಲ್ಪ ಕವಾಸಾಕಿ ಆರ್ಥರೈಟಿಸ್ ಅಂತ ಚಿಕ್ಕ ಮಕ್ಕಳಲ್ಲಿ ಒಂದು ಜಡ್ ಇದೆ. ಆ ಜಡ್ಡಿಂದನೂ ರಕ್ತನಾಳದಲ್ಲಿ ಬ್ಲಾಕೇಜ್ ಬರೋದು ಅಥವಾ ರಕ್ತನಾಳ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಅದೆಲ್ಲ ನಾವು ಜಡ್ಡಿದೆ ಅಂತ ನಾವು ನೋಡಬೇಕಾಗುತ್ತೆ. ಇವತ್ತಿನ ದಿನ ಇದು ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶ ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ತುಂಬ ಆಗ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಕಾರಣ ಏನು ಅಂತ ನಾವು ತಿಳ್ಕೋಬೇಕು. ಒಂದು ಮುಖ್ಯವಾಗಿ ನಮ್ಮ ಜೀವನ ಶೈಲಿ, ಆಮೇಲೆ ನಮ್ಮ ನಿದ್ರಾಹೀನತೆ ಏನಾದರೂ ಇದ್ದರೆ, ಆಮೇಲೆ ನಮ್ಮ ಹ್ಯಾಬಿಟ್ಸ್, ದುಶ್ಚಟಗಳು, ಫಾರ್ ಎಕ್ಸಾಂಪಲ್ ಸ್ಮೋಕಿಂಗು, ಆಲ್ಕೋಹಾಲ್ ಕನ್ಸಂಪ್ಷನ್ನು, ಗುಟ್ಕಾ, ಇದೇನಾದರೂ ಇತ್ತು, ಅಥವಾ ವಂಶ ಪಾರಂಪರಿಕವಾಗಿ ಹಾರ್ಟ್ ತೊಂದರೆ ಬರೋ ಚಾನ್ಸ್ ಇತ್ತು, ಯಾರಾದರೂ ವಂಶ ಪಾರಂಪರಿಕವಾಗಿ ಹೃದಯಾಘಾತ ಆಗಿತ್ತಂದರೆ ಹೃದಯಾಘಾತ ಆಗೋ ಚಾನ್ಸು ಹೆಚ್ಚಾಗುತ್ತೆ. ಅದಂತೆಯೇ ಇತ್ತೀಚಿನ ದಿನದಲ್ಲಿ ಶುಗರ್ ಅಂದರೆ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲ್ ಲೆವೆಲ್ಸು ಇದೆಲ್ಲ ತುಂಬ ಜಾಸ್ತಿ ಆಗ್ತದೆ. ಅದರಿಂದಾಗಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗೋ ಚಾನ್ಸು ಜಾಸ್ತಿ ಆಗ್ತದೆ. ಇದನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತಂದರೆ, ನಾವು ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಅಂದರೆ ನಾನು ಒಂದು 5-6 ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದೆ, ಅದರಿಂದಾಗಿ ಹೃದಯಾಘಾತ ಆಗೋ ಚಾನ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತೇನೆ. ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಹೃದಯಾಘಾತ ಆಗೋ ಚಾನ್ಸಸ್ಸು ತಡೆಗಟ್ಟಬಹುದು ಅಥವಾ ಕಡಿಮೆ ಮಾಡಬಹುದು.
ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕು. ಸ್ಕ್ರೀನಿಂಗ್ ಟೆಸ್ಟ್ ಅಂತಂದರೆ ಶುಗರ್ ಇದ್ದವ್ರಿಗೆ ಟೆಸ್ಟ್ ಮಾಡಿಸ್ತಾರೆ, ಬಟ್ ಶುಗರ್ ಇಲ್ಲದೇ ಇದ್ದವ್ರಿಗೂ ಪ್ರತಿ ವರ್ಷಕ್ಕೆ ಅಥವಾ ಪ್ರತಿ 6 ತಿಂಗಳಿಗೊಮ್ಮೆ ಶುಗರ್ ಟೆಸ್ಟು, ಕೊಲೆಸ್ಟ್ರಾಲ್ ಟೆಸ್ಟು, ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡೋದ್ರಿಂದ ಮೊದಲೇ ಏನಾದರೂ ಕಾಯಿಲೆ ಇದೆ ಅಂತ ಗೊತ್ತಾದರೆ ಆ ಕಾಯಿಲೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಹೃದಯಾಘಾತ ಆಗೋ ಚಾನ್ಸಸ್ಸು ಸ್ವಲ್ಪ ಕಡಿಮೆ ಮಾಡ್ಬೋದು. ಆದ್ದರಿಂದಾಗಿ ಇದೇ ತಿಂಗಳ 10ನೇ ತಾರೀಕು ನಮ್ಮ ಆಸ್ಪತ್ರೆ ಹಾರ್ಟ್ ಇನ್ಸ್ಟಿಟ್ಯೂಟ್, ಆಮೇಲೆ GK ಹಾರ್ಟ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿ 10 ವರ್ಷ ಆಗುತ್ತೆ. ಆದ್ದರಿಂದಾಗಿ ನಾವು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ 5ನೇ ಫ್ಲೋರ್ ಸಭಾಂಗಣದಲ್ಲಿ. ಸೊ ಅದರಲ್ಲಿ ನಾವು ಏನೇನು ಟೆಸ್ಟ್ ಮಾಡ್ತೀವಿ ಅಂತಂದರೆ ಒಂದು ಕನ್ಸಲ್ಟೇಷನ್ನು, ECG, ಇಕೋಕಾರ್ಡಿಯೋಗ್ರಾಮು, ಆಮೇಲೆ ಶುಗರ್ ಟೆಸ್ಟು, ಕೊಲೆಸ್ಟ್ರಾಲ್ ಟೆಸ್ಟು ಇದೆಲ್ಲ ಫ್ರೀಯಾಗಿ ಮಾಡಿಕೊಡ್ತೀವಿ. ಆಮೇಲೆ ಒಂದು ನಮ್ಮ ಆಸ್ಪತ್ರೆ ಸ್ಟಾರ್ಟ್ ಆಗಿ 10 ವರ್ಷ ಆಯಿತು. ಎರಡನೇದು ಡಾಕ್ಟರ್ಸ್ ಡೇ ಪರವಾಗಿ ಈ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸುತ್ತಿದ್ದೇವೆ. ಸೊ ನಾನು ಜನರಲ್ಲಿ ನಂದು ರಿಕ್ವೆಸ್ಟ್ ಏನಂತಂದರೆ ಆದಷ್ಟು ಜನ ಬಂದು ಈ ಕ್ಯಾಂಪೇನ್ ಬೆನಿಫಿಟ್ ತಗೊಂಡು ನಿಮ್ಮ ಹೃದಯವನ್ನು ಕಾಪಾಡ್ಕೋಬೇಕು. ಹೃದಯವನ್ನು ಕಾಪಾಡಿದರೆ ನಿಮ್ಮ ಜೀವನವನ್ನು ಕಾಪಾಡ್ಬೋದು ಅಂತ ನಾನು ಅನ್ಸುತ್ತೆ. ಈಗ ಜಾಹೀರಾತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು, ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಗುರು ಪೂರ್ಣಿಮಾ ದಿನಾಂಕ 10/7/2025 ಗುರುವಾರದಂದು ಬೆಳಿಗ್ಗೆ 6 ಗಂಟೆಗೆ ಕಾಕಡಾರತಿ, ಬೆಳಿಗ್ಗೆ 6:30ಕ್ಕೆ ಮಹಾರುದ್ರಾಭಿಷೇಕ, ಬೆಳಿಗ್ಗೆ 7:30ಕ್ಕೆ ಪುಷ್ಪ ಅಭಿಷೇಕ, 8:30ಕ್ಕೆ ಸತ್ಯನಾರಾಯಣ ಪೂಜೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮೆ ದಿನದಂದು ಶನಿ ದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಿಸಲಾಗುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೂರಿ, ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ 9164000600 7611993999. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಇಂದಿರಾ ಆರ್ಗನೈಜಿಂಗ್ ಸೊಸೈಟಿ ವತಿಯಿಂದ JGB ಸ್ಪಷ್ಟ ಸುವಾರ್ತೆ ಕಾರ್ಯಕ್ರಮದಲ್ಲಿ ರಾಯಚೂರು ವಿಶೇಷ ಉದ್ಧಾರ ಕ್ರಾಂತಿ ಕಾರ್ಯಕ್ರಮವನ್ನು ಜುಲೈ 10ರಂದು ನಗರದ ಮನೋರಂಜನಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷೆ ಬಾನು ಬೇಗಂ ಹೇಳಿದರು. ಇಂದಿರಾ ಆರ್ಗನೈಸಿಂಗ್ ಸೊಸೈಟಿ ವತಿಯಿಂದ JGB ಸ್ಪಷ್ಟ ಸುವಾರ್ತೆ ಕಾರ್ಯಕ್ರಮದ ಅಡಿ ರಾಯಚೂರು ವಿಶೇಷ ಉದ್ಧಾರ ಕ್ರಾಂತಿ ಕಾರ್ಯಕ್ರಮವನ್ನು ಜುಲೈ 10ರಂದು ನಗರದ ಮನೋರಂಜನಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷೆ ಬಾನು ಬೇಗಂ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಅವರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಗೇರಿ ಆಗಮಿಸಲಿದ್ದಾರೆ ಎಂದರು. ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾ ಮೊಹಮ್ಮದ್ ಫರೀದ್ ಖಾನ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ, ರಿಮ್ಸ್ ಸರ್ಜನ್ ಡಾಕ್ಟರ್ ವಿಜಯ್ ಶಂಕರ್, DDPI KD ಬೆಡಗೇರ್, ಆಕಾಶವಾಣಿಯ ಪ್ರಸಾರ ಅಧಿಕಾರಿ ಬಾವಲತ್ತಿ, DCPO ಅಮರೇಶ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೆಹೆಂಚಿ, ನಗರಸಭೆ ಮಾಜಿ ಸದಸ್ಯ ಹರೀಶ್ ನಾಡಗೌಡ, ಕುರ್ಡಿ ಜಾಮಿಯಾ ಮಸ್ಜಿದ್ ಮುಖ್ಯಸ್ಥ ಅಬ್ದುಲ್ ಜಬ್ಬಾರ್ ಖಾದ್ರಿ, ಇಮಾಮ್ ಓ ಖತೀಬ್ ಮಸೀದ್ ಉಮರ್ ಬಿನ್ನ ಖತಾಬ್ನ ಮೊಹಮ್ಮದ್ ಸಿರಾಜ್ ಅಹಮದ್ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಬೇರೆ ಮಾನ ಮರ್ಯಾದೆ ಕೊಡುವವರು ಇದ್ದಾರೆ. ಹಾಗಾದರೆ ಅವರು ಎಲ್ಲಿ ಇದ್ದಾರೆ ಅದನ್ನು ಮಾತ್ರ ಗುರುತಿಸಲಿದೆ. ಭೂಮಾತೆಯ
ಕರ್ನಾಟಕ ಮಾತೆ 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 ಮಾತೋಶ್ರೀ ಎನ್ನುವ ನಾವೆಲ್ಲರೂ ಮಾತೆಗೆ ಎಷ್ಟು ಮಟ್ಟಿಗೆ ಮಾನ ಮರ್ಯಾದೆ ಕೊಡುತ್ತಲಿದ್ದೇವೆ. ಹಾಗಾದರೆ ಅಮ್ಮನವರು ಮಂದಿರ ಹಾಗೂ ಮಸೀದಿಗಳ ಮುಂದೆ ಏಕೆ ಕೂತಿದ್ದಾರೆ? ಅವರಿಗಾಗಿ ನಾವು ಶಾಶ್ವತ ಶೆಲ್ಟರ್ ಕಟ್ಟುವುದಾಗಿ ಎಲ್ಲರೂ ಜನನಾಯಕರು, ಅಧಿಕಾರಿಗಳು ಹಾಗೂ ಸರ್ಕಾರ ಈ ಬಗ್ಗೆ ಮುಂದುವರಿದು ಅಮ್ಮನವರ ಹಾಹಾಕಾರ ಕಡಿತಗೊಳಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಈ ನಾಡ ಕೆಲಸ ಹಾಗೂ ರಾಯಚೂರು ವಿಶೇಷ ಕಾರ್ಯಕ್ರಮ ದಿನಾಂಕ 10/7/2025 ನಗರದ ಮನೋರಂಜನಾ ಕೇಂದ್ರ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ಮಾನ್ಯ ಶ್ರೀ ಕೆ ನಿತೀಶ್ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಫುಡ್ ಆಫೀಸರ್ ಅವರೆಲ್ಲರಿಗೂ ನಾವು ಇನ್ವೈಟ್ ಮಾಡಿದ್ದೇವೆ. ಡಿಸ್ಟ್ರಿಕ್ಟ್ ಅನ್ನು ಸಿಂಗರಿಸುವ ಜವಾಬ್ದಾರಿ ಡಿಸಿ ಸಾಹೇಬರದು. ನಾವು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಾಜೆಕ್ಟ್ ಕೊಡಲು ಸಿದ್ಧ ಇದ್ದೇವೆ. ಕಾರಣ ನಾವು ನಮ್ಮ ನಗರವನ್ನು ಸಿಂಗರಿಸ ಬಯಸುತ್ತೇವೆ. ಹೀಗಾಗಿ ನಾವೆಲ್ಲರೂ ಆ ದಿನ ಮೊದಲನೆಯದಾಗಿ ರಾಯಚೂರು ವಿಶೇಷ ಕಾರ್ಯಕ್ರಮ ರೆಕಾರ್ಡೆಡ್ ಮಾಡುತ್ತೇವೆ. ಆನಂತರ ರಾಯಚೂರು ರಂಗ್ ಎಂಬ ಧ್ವನಿ ಸುರುಳಿ ಬಿಡುಗಡೆ ಮಾಡುತ್ತೇವೆ. ಮತ್ತೆ ರಾಹೆ ಹಕ್ ಎನ್ನುವ ಒಂದು ವಿಷಯ ವಿತರಿಸುತ್ತೇವೆ. ರಾಹೆ ಹಕ್ ಎಂದರೆ ಸತ್ಯಕ್ಕೆ ಸಾಥಿ ಕೊಡುವವರು ಯಾರಾದರೂ ಇದ್ದಾರೆ, ಯಾರಾದರೂ ಜಾತುಂದಿಂದ ಹೋ ಯಾರಾದರೂ ಇದ್ದಾರೆಯೇ? ಇದ್ದಿದ್ದೇ ಆದರೆ ಇಂಥ ಪರಿಸ್ಥಿತಿ ಏಕೆ ಇದೆ? ಇಂಥ ಹದಗೆಟ್ಟ ಪರಿಸ್ಥಿತಿಗಳು ನೋಡಿ ನಾವು ಕಣ್ಣು ಮುಚ್ಚಿಕೊಳ್ಳಬಹುದು, ಆದರೆ ಮನ ಮುಚ್ಚಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಮ್ಮನವರ ಪರಿಸ್ಥಿತಿ ಹದಗೆಟ್ಟಿದೆ ಎಂಬುದನ್ನು ನಾವು ತಿಳಿಸುವ ಉದ್ದೇಶದಿಂದ ಮಾತ್ರ ಈ ಧ್ವನಿ ಎತ್ತುತ್ತಲಿದ್ದೇವೆ. ಆನಂತರ ಬಾರೆ ಅಜೀಮ್ ಎನ್ನುವ ಕಾರ್ಯಕ್ರಮ ನಡೆಯುತ್ತದೆ. ಬಾರೆ ಅಜೀಮ್ ಎಂದರೆ ಅತಿ ದೊಡ್ಡದಾದ ಮತ್ತು ಭಾರವಾದ ಕೆಲಸ. ಈ ಕೆಲಸಕ್ಕೆ ಎಲ್ಲರೂ ಸಾಥಿ ಕೊಟ್ಟರೆ, ಹೀಗಾಗಿ ನಮ್ಮ ಅಬ್ದುಲ್ ಜಬ್ಬಾರ್ ಸಾಹೇಬರು ಮತ್ತು ಶ್ರೀ ಈ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ ಖಾದ್ರಿ, ಕುರುಡಿ ನರಸಪ್ಪ, ರೆಹಾನಾ ಬೇಗಂ, ಮುಬೀನಾ ಬೇಗಂ ಸೇರಿದಂತೆ ಇತರರಿದ್ದರು. ಸಿಂಧನೂರು ತಾಲೂಕಿನ ಕುರ್ಕುಂದ ಗುಡದಮ್ಮ ಕ್ಯಾಂಪಿನ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿ ಜಾತಿ ತಾರತಮ್ಯ ಮಾಡಿರುವ ಘಟನೆ ನಡೆದಿದ್ದು, ಕೂಡಲೇ ಶಾಲೆಯ ಪರವಾನಗಿ ರದ್ದುಗೊಳಿಸಿ ಆಡಳಿತ ಮಂಡಳಿ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ವೈ ನರಸಪ್ಪ ಆಗ್ರಹಿಸಿದರು. ಸಿಂಧನೂರು ತಾಲೂಕಿನ ಕುರುಕುಂದ ಗುಡದಮ್ಮ ಕ್ಯಾಂಪಿನ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿ ಜಾತಿ ತಾರತಮ್ಯ ಮಾಡಿರುವ ಘಟನೆ ನಡೆದಿದ್ದು, ಕೂಡಲೇ ಶಾಲೆಯ ಪರವಾನಗಿ ರದ್ದುಗೊಳಿಸಿ ಆಡಳಿತ ಮಂಡಳಿ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ವೈ ನರಸಪ್ಪ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜುಲೈ 1ರಂದು ಶಾಲಾ ಬಸ್ನಲ್ಲಿ ತೆರಳುತ್ತಿದ್ದಾಗ ಮೇಲ್ಜಾತಿ ವಿದ್ಯಾರ್ಥಿಗೆ ಸೀಟು ಬಿಡದೆ ಇರುವ ಕಾರಣದಿಂದ ಚಾಲಕ ಈಶಪ್ಪ ಕಾಶರೆಡ್ಡಿ ಎಂಬುವರು ವಿದ್ಯಾರ್ಥಿ ಅಖಿಲ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಶಾಲೆಯಲ್ಲಿ ಕೂಡಿ ಹಾಕಿ ಯಾರಿಗೂ ಹೇಳದಂತೆ ಬೆದರಿಸಲಾಗಿದೆ. ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ವಿರುಪಣ್ಣ ಸಾಹುಕಾರ ಇವರು ಬೆದರಿಸಿದ್ದಾರೆ. ಜುಲೈ 3ರಂದು ಶಾಲಾ ಶಿಕ್ಷಣ ಇಲಾಖೆ, ಡಿಡಿಪಿಐ ಮತ್ತು ಬಿಇಒ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಯನ್ನು ಬೇರೆ ಶಾಲೆಗೆ ನೋಂದಣಿ ಮಾಡುವಂತೆ ಹೇಳಿದ್ದಾರೆ ಹೊರತು ಜಾತಿ ತಾರತಮ್ಯ ಮಾಡಿದ್ದ ಶಾಲಾ ಆಡಳಿತ ಮಂಡಳಿ ಚಾಲಕರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ. ಆಡಳಿತ ಮಂಡಳಿ ಏಜೆಂಟರಂತೆ ಶಿಫಾರಸು ಪತ್ರ ಕೊಡುವುದಾಗಿ ಹೇಳಿ ಬೇರೆ ಶಾಲೆಗೆ ಸೇರಿಸುವಂತೆ ಸಲಹೆ ನೀಡಿದ್ದಾರೆ. ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇದ್ದರೂ ಶಾಲೆಗೆ ಪರವಾನಗಿ ನೀಡಿದೆ. ಅಸ್ಪೃಶ್ಯತೆ, ಜಾತಿ ತಾರತಮ್ಯ ಶಾಲೆಯಲ್ಲಿ ಜೀವಂತವಾಗಿದೆ. ತಿಡಿಗೋಳ, ಕುರುಕುಂದ ಮತ್ತು ಗುಡದಮ್ಮ ಕ್ಯಾಂಪಿನಲ್ಲಿ ಇಂದಿಗೂ ಅಸ್ಪೃಶ್ಯತೆ ಜೀವಂತವಾಗಿದೆ. ಪರಿಶಿಷ್ಟ ಜಾತಿಯವರಿಗೆ ಕ್ಷೌರ ಮಾಡುವುದಿಲ್ಲ. ಹೋಟೆಲ್ಗಳಲ್ಲಿ ಪ್ರತ್ಯೇಕ ಟೀ ಕಪ್ ನೀಡುವ ವ್ಯವಸ್ಥೆ ಇದೆ. ಈಗಾಗಲೇ ಹಲ್ಲೆಗೆ ಒಳಗಾದ ಅಖಿಲ್ ತಂದೆ ತಾಯಿ ಊರು ಬಿಟ್ಟು ಹೋಗಿದ್ದಾರೆ. ಭಯದಲ್ಲಿ ಬದುಕು ಸವಿಸುತ್ತಿರುವ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು. ಶಾಲಾ ಪರವಾನಗಿ ರದ್ದುಗೊಳಿಸಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಬೇಕೆಂದರು. ದಿನಾಂಕ 1/7/2025 ಸಿಂಧನೂರು ತಾಲೂಕಿನ ಕುರುಕುಂದ ಗ್ರಾಮದ ಗುಡದಮ್ಮ ಕ್ಯಾಂಪಿನಲ್ಲಿ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ
ಎಂಬಲ್ಲಿ ಅಲ್ಲಿ ಓದುತ್ತಿರುವುದು ಅಖಿಲ್ ಮತ್ತು ತಂದೆ ವೆಂಕಟೇಶ್ ಎಂಬವರ ಹುಡುಗನನ್ನು ವಿನಾಕಾರಣ ಅಲ್ಲಿರ್ತಕ್ಕಂಥ ಡ್ರೈವರ್ ಜಾತಿಯ ಒಂದು ದೃಷ್ಟಿಯಲ್ಲಿಟ್ಕೊಂಡು ಚಿಡುಗೋಳದಿಂದ ಬಸ್ಸಿನಲ್ಲಿ ಹತ್ತಿ ಬರ್ತಿರ್ತಕ್ಕಂಥ ಅಖಿಲ್ನನ್ನು ಅಲ್ಲಿ ಸ್ಕೂಲ್ಗೆ ಬರುವಂಥ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಹತ್ತಿ ಬರುವಂಥ ಸಂದರ್ಭದಲ್ಲಿ ಅಪ್ಪರ್ ಕಾಸ್ಟ್ ಮೇಲ್ಜಾತಿಯ ಜನರು ಸೀಟಿಯಲ್ಲಿ ಕುಂತಿರೋದ್ರಿಂದ ಅವನನ್ನು ಕೆಳಗಿಳಿಸಿ ನೀನು ಅವ್ರ ಜಾಗಕ್ಕೆ ಅವ್ರಿಗೆಲ್ಲ ಜಾಗ ಮಾಡಿಕೊಡ್ಬೇಕು, ನೀನು ಯಾಕೆ ಅವ್ರ ಜೊತೆಗೆ ಕೂತಿದ್ದೆ ಅಂತ ಹೇಳ್ಕೊಂಡು ಅವನು ಸಿಕ್ಕಾಪಟ್ಟೆ ಚಡಿ ತಗೊಂಡು ಮೈ ತುಂಬ ಬಾಸುಂಡೆ ಬರುವಂಥ ಬಡಿದಿದ್ದಾನೆ ಮತ್ತು ಕೈಗೆಲ್ಲ ಗಾಯ ಆಗಿದೆ. ಅವನು ಗಾಯ ಆಗಿದ್ದನ್ನು ಸೀದಾ ಕ್ಲಾಸ್ ರೂಮ್ಗೆ ಹೋದಾಗ ಅವ್ರು ಟೀಚರ್ ನೋಡಿದ್ದಾರೆ. ಅವನನ್ನು ಅಳ್ತಕ್ಕಂತಿದ್ದವ್ರು ಒಂದು ರೂಮ್ನಲ್ಲಿ ಕೂಡಾಕಿ ಸುಮಾರು ಮಧ್ಯಾಹ್ನ ಕೂಡಾಕಿದಂತ ಅವ್ನು ಊಟ ಮಾಡೋಕ್ಕೂ ಆಗಲಂಥ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಟೀಚರೇ ಬಂದು ಊಟ ಮಾಡಿಸಿದ್ದಾನೆ. ತದನಂತರ ಸಾಯಂಕಾಲ ತನಕ ಅವನು ಅಲ್ಲೇ ಕೂಡಾಕಿದ ಸಾಯಂಕಾಲ ಬಸ್ಸು ಮತ್ತೆ ಪುನಃ ಮನೆಗೆ ಹೋಗುವ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಕೇಳಿದ್ರೆ ಅವ್ನಿಗೆ ಮೊದಲೇ ಬೇದಿಸಿದ್ರು, ನಮ್ಮ ಹೆಸರು ಹೇಳ್ಬೇಡ, ನೀನು ನಾಳೆ ಮತ್ತೆ ಹೊಡ್ತೀವಿ ಅಂತ ಹೇಳಿದ್ರೆ ಅವ್ನು ಯಾರೋ ಹೊಡೆದ್ರೆ ಹಿಂಗೆ ಅಂತ ಕೇಳಿದ್ರೆ ಇಲ್ಲ ಬೇರೆಯವ್ರು ಹಂಗೋಗಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಇಷ್ಟೊಂದು ಬೇರೆ ಹೊಡಕ್ಕೆ ಸಾಧ್ಯನೇ ಇಲ್ಲ. ಏನಂತ ಹೇಳಿದ್ರೆ ಹಿಂಗೆ ಡ್ರೈವರು ಈಶಪ್ಪ ಕಾಸರೆಡ್ಡಿ ಅನ್ನೋರು ಹೊಡೆದಿದ್ದಾರೆ ಅನ್ನೋಂಥ ವಿಷಯವನ್ನು ಗೊತ್ತು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಈ ಅಖಿಲ್ ಅವ್ರ ತಂದೆ ತಾಯಿ ಮತ್ತು ಅವರ ಸಂಬಂಧಿಕರು ಬಂದು ಮ್ಯಾನೇಜ್ಮೆಂಟಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಈರ್ಪಣ್ಣ ಸಾಹುಕಾರ ಮ್ಯಾನೇಜ್ಮೆಂಟ್ ಅಧ್ಯಕ್ಷರವರು ಅವ್ರನ್ನ ಕೇಳಿದ್ರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಅವ್ರು ಇಂಥವೆಲ್ಲ ಆಗ್ತಿರ್ತಾವೆ, ನೀವೆಲ್ಲ ತಲೆಗೆ ಹಚ್ಕೊಬೇಡ್ರಿ ಅಂತ ಹೇಳಿದ್ರೆ ಹಿಂಗೆಲ್ಲ ಬಡಿತೀರ ಏನಂದಿದ್ರೆ ಹಿಂಗೆಲ್ಲ ಯಾಕೆ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಅವಾಗ ಅವ್ರು ಏನಾಗ್ತದೆ, ನೀವು ಏನು ಹೋಗಿ ಕೇಸ್ ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ, ನಾವು 3 ದಿವಸದಲ್ಲಿ ಹೊರಗಡೆ ಬರ್ತೀವಿ, ಬಂದ ನಂತರ ನಿಮ್ದೇನಾಗ್ತದೆ ಅವಾಗ ನೋಡ್ತೀವಿ ಅಂತ ಬೆದರಿಕೆ ಹಾಕೋದ್ರಿಂದ ಅವ್ರು ಇವತ್ತು ತಮ್ಮ ಊರು ತಿಡುಗೋಳನ್ನು ಬಿಟ್ಟು ಬೇರೆ ಊರಿಗೆ ಬೇರೆ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ಭಯದ ವಾತಾವರಣ ಇದೆ ಮತ್ತು ತಿಡುಗೋಳದಿಂದ ಸುಮಾರು ಅಲ್ಲಿ ಇರ್ತಕ್ಕಂಥ ಎಸ್ಸಿಗಳಿಗೆ ಯಾವುದೇ ಥರ ಮನುಷ್ಯರ ಥರನೇ ನೋಡ್ತಾ ಇರುವಂಥ ಪರಿಸ್ಥಿತಿ, ಅಸ್ಪೃಶ್ಯತೆ ಆಚರಣೆ ಇದೆ. ಹೋಟೆಲ್ದಾಗ ಬಿಟ್ಕೊಳಕ್ ತಯಾರಿಲ್ಲ ಮತ್ತು ದೇವಸ್ಥಾನಗಳು ಬಿಟ್ಕೊಳಕ್ ತಯಾರಿಲ್ಲ, ಚಾವಡದ ಮೇಲೆ ಬಿಟ್ಕೊಳಕ್ ತಯಾರಿಲ್ಲ ಮತ್ತು ಕ್ಷೌರ ಮಾಡೋಕ್ಕೂ ಬಿಟ್ಕೊಳಕ್ ತಯಾರಿಲ್ಲ. ಹಿಂಗಾಗಿ ಅಲ್ಲಿ ಕೇವಲ 14-17 ಕಿಲೋಮೀಟರ್ ದೂರದಲ್ಲಿರುವಂಥ ಚಿಡಿಗಳಿಗೆ ಈ ಕುರ್ಕುಂದಿಗೆ ಇಷ್ಟಿರ್ತಕ್ಕಂಥದ್ದು ಅಲ್ಲೇ ತಾಲೂಕು ಅಡ್ಮಿನಿಸ್ಟ್ರೇಟಿವ್ ಇರ್ತದೆ. ಇದ್ರ ಬಗ್ಗೆ ಯಾವುದೇ ಇದು ಮಾಡೋದು. ಮತ್ತು ಇಲ್ಲಿ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕೇಳಿದ್ದಾರೆ. ಶ್ರೀ ಬಸವೇಶ್ವರ ಹೆಸರಿಸಿ ಇಟ್ಕೊಂಡು ಈ ತರ ಅನಾಮಧೇಯವಾಗಿ ಹೊಡೆದಕ್ಕಿರ್ತಕ್ಕಂಥ ಹೆಸರಿಸ್ಕೊಂಡು ಅವರ ಹೆಸರಿಗೆ ಕಳಂಕ ತರುವಂಥದ್ದು. ಯಾವ ಶರಣರು 12ನೇ ಶತಮಾನದಲ್ಲಿ ಜಾತಿ ವಿನಾಶದಂತೆ ಏನು ಹೋರಾಟ ಮಾಡಿದ್ರು ಮತ್ತೆ ಸಮಾಜದಲ್ಲಿ ಹೋರಾಟ ಮಾಡಿದ್ರು ಅಂತ ಅವರ ಹೆಸರುಗಳಿಗೆ ಕಳಂಕ ತರುವಂತ ಕೆಲಸ ಅಲ್ಲಿ ಆ ಸ್ಕೂಲಲ್ಲಿ ಇದಾಗಿದೆ. ಇದೇ ಮೊದಲೇನ ಅಲ್ಲ, ಇದು ನಿನ್ನಿಂದ ಅಲ್ಲಿ ಎಸ್ಸಿ ಹುಡುಗರಿಗೆ ಮತ್ತು ಅಪ್ಪರ್ ಕಾಸ್ಟ್ ಹುಡುಗರಿಗೆ ತಾರತಮ್ಯಗಳಿದೆ. ಒಂದು ಸ್ಕೂಲ್ನಲ್ಲಿ ಆ ಸ್ಕೂಲ್ ಅನ್ನೋದು ದೇವಾಲಯ ಇದ್ದಂಗೆ ಅಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಯಾವ ಥರ ಇವರು ಜಾತಿ ವ್ಯವಸ್ಥೆಯನ್ನು ತೆರೆಯಲ್ಲಿ ತುಂಬಿಸಿ ಓದು ಮಾಡ್ತಾರೆ ಅನ್ನೋದಕ್ಕೆ ಬಹಳ ಗ್ಯಾರಂಟಿಗಳಿದ್ದಾವೆ. ಈಗಾಗಲೇ ಪವರ್ ಟಿವಿನೆಲ್ಲ ಅಲ್ಲಿ ಪ್ರಚಾರಗಳಾಗಿದೆ, ನಮ್ಮ ಸ್ಲಿಪ್ಗಳೆಲ್ಲ ವಿಡಿಯೋದಲ್ಲೆಲ್ಲ ಓಡಾಡ್ತಿದ್ದಾವೆ, ಹಾಗಾಗಿ ಮೊಬೈಲ್ಗಳಲ್ಲಿ ಓಡಾಡ್ತಿದ್ದಾವೆ. ಹಾಗಾಗಿ ಈಗ ಈ ಸ್ಕೂಲ್ಗೆ ಪರ್ಮಿಷನ್ನು ಅನ್ನು ಕೂಡಲೇ ರದ್ದು ಮಾಡಬೇಕು. ದಿನಾಂಕ 3/7/2025 ಈ ವಿಷಯ ತಿಳಿದ DDPI ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲಿ ಅವ್ರ ಮನೆಗೆ ವಿಸಿಟ್ ಮಾಡಿ, ಸ್ಕೂಲ್ ವಿಸಿಟ್ ಮಾಡಿ ಅವರಿಗೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಾರ್ದೇನೆ ಅವರಿಗೆ ಯಾರು ಬಂದವರು ಸಂತ್ರಸ್ತರಿರ್ತಾರಲ್ಲ ಅವರಿಗೆ ನೀವು ನಿಮ್ಮ ಹುಡುಗಿನ ಇಲ್ಲಿಂದ ಬೇರೆ ಕಡೆ ತಗೊಂಡವ್ರಿ ನಾವು ಶಿಫಾರಸು ಲೆಟರ್ ಮಾಡ್ತೀವಿ ಅನ್ನುವಂಥದ್ದು ಇದು ತೀರಾ ಅಕ್ಷಮ ಅಪರಾಧ. ಇದು ಈ ಸಂದರ್ಭದಲ್ಲಿ ಹನುಮಂತಪ್ಪ ಭಂಡಾರಿ, ವಸಂತ್ ಅಸ್ಕಿಹಾಳ್, ಭಾಸ್ಕರ್ ರಾಜ್, ಯೇಸುರಾಜ್, ಆಶಾಪುರ್ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಬೀದಿ ನಾಯಿಗಳ ದಾಳಿಯಿಂದಾಗಿ ಸಾಕಷ್ಟು ಸಾರ್ವಜನಿಕರು ಗಾಯಗೊಂಡ ಘಟನೆಗಳು ನಡೆದಿದ್ದು, ಬೀದಿ ನಾಯಿಗಳ ನಿಯಂತ್ರಣಕ್ಕೆ ನಿರ್ಲಕ್ಷ್ಯ ವಹಿಸಿದ ಮಹಾನಗರ ಪಾಲಿಕೆ ವಿರುದ್ಧ ಎಸ್ಡಿಪಿಐ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ಬೀದಿ ನಾಯಿಗಳ ದಾಳಿಯಿಂದಾಗಿ ಸಾಕಷ್ಟು ಸಾರ್ವಜನಿಕರು ಗಾಯಗೊಂಡ ಘಟನೆಗಳು ನಡೆದಿದ್ದು, ಬೀದಿ ನಾಯಿಗಳ ನಿಯಂತ್ರಣಕ್ಕೆ ನಿರ್ಲಕ್ಷ್ಯ ವಹಿಸಿದ ಮಹಾನಗರ ಪಾಲಿಕೆ ವಿರುದ್ಧ ಎಸ್ಡಿಪಿಐ ಪಕ್ಷ ವತಿಯಿಂದ ಪ್ರತಿಭಟನೆ ನಡೆಸಿದರು. ನಗರದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಕಳೆದ 3-4 ತಿಂಗಳಲ್ಲಿ ಬೀದಿ ನಾಯಿಗಳ ದಾಳಿಯಿಂದಾಗಿ
ನೂರಾರು ಜನರು ಗಾಯಗೊಂಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ 4 ವರ್ಷದ ಮಗುವಿನ ಮೇಲೆ ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿದೆ. ಹಾಗೂ ಕಳೆದ ತಿಂಗಳಲ್ಲಿ ಒಂದೇ ದಿನಕ್ಕೆ 10ಕ್ಕೂ ಅಧಿಕ ಜನರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆದಿದ್ದಾರೆ. ಆದರೆ ಈ ಬಗ್ಗೆ ತಕ್ಷಣ ಕ್ರಮ ವಹಿಸುವಲ್ಲಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ನಗರದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ದಾಳಿ ಮಿತಿ ಮೀರಿದೆ. ದಾಳಿಗೊಳಗಾದವರಿಗೆ ಚಿಕಿತ್ಸೆ ಒದಗಿಸಿಕೊಡಬೇಕು. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಯೋಜನೆ ರೂಪಿಸಬೇಕು. ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಸಮಸ್ಯೆ ಬಗೆಹರಿಸಬೇಕು. ಸಹಾಯವಾಣಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಜುಲೈ ತಿಂದುಕೊಟ್ಟಿದ ನೆಲದ ನಾಯಿಗಳು ದಾಳಿಯ ಕುರಿತು ತುರ್ತು ಕ್ರಮಕ್ಕೆ ಮನವಿ. ಮಹೋದಯರೇ, ರಾಯಚೂರಿನ ನಾಗರಿಕರ ಪರವಾಗಿ ನಾನು ಈ ಪತ್ರ ಬರೆದಿದ್ದು ಕಳವಳ ಮತ್ತು ಆಕ್ರೋಶದಿಂದ 6 ಜುಲೈ 2025ರಂದು 4 ವರ್ಷದ ಮಗು ನೆಲದ ನಾಯಿಗಳ ದಾಳಿಗೆ ಒಳಗಾಗಿ ತೀವ್ರವಾಗಿ ಗಾಯಗೊಂಡಿದೆ ಎಂಬ ದುಃಖದ ಘಟನೆ ನಡೆದಿದೆ. ಇದು ತಾನೇ ಮೊದಲ ಘಟನೆ ಅಲ್ಲ. 10 ಹಾಗೂ 16 ಜೂನ್ 2025ರಂದು ಮಾತ್ರವೂ 30ಕ್ಕೂ ಹೆಚ್ಚು ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿಗೆ ನಾಯಿಗಳ ದಾಳಿಯಿಂದ ಗಾಯಗಳಾಗಿವೆ. ಇಂತಹ ಅಪಘಾತಗಳು ನಡೆಯುತ್ತಿರುವ ಸ್ಪಷ್ಟ ಕ್ರಮವು ಕೈಗೊಳ್ಳಲಾಗಿಲ್ಲ. ಈ ದಾಳಿಗಳು ಕಳೆದ ವರ್ಷದಿಂದಲೇ ನಡೆಯುತ್ತಿವೆ. ಕೆಲವು ಪ್ರಮುಖ ದಿನಾಂಕಗಳು ಇಲ್ಲಿವೆ. 30 ಜೂನ್ 2024 ಮತ್ತೊಬ್ಬ ಮಗು ನಾಯಿಗಳಿಂದ ಹಲ್ಲೆಗೊಳಗಾಯಿತು. 11 ಜುಲೈ 2024 ಮಗು ನೆಲದ ನಾಯಿ ದಾಳಿಗೆ ಒಳಗಾಯಿತು. 2024 ಬಯಲೊಬ್ಬರ ನಾಯಿಗಳ ಹಲ್ಲೆಗಳಿಂದ ಮೃತಪಟ್ಟಿದ್ದರು. ಅಹಿತಕರವಾಗಿ ಪರಿಸ್ಥಿತಿ ಉಳಿದಿದೆ. ಕೆಲಸ ಮಾಡಬೇಕು. ನಮ್ಮ ಆರ್ಥಿಕತೆ ಅಂದ್ರೆ ನಮ್ಮ ನಿಯಮ ಚೌಕಟ್ಟು ಒಳಗಡೆ ಇದ್ದಲು ಕೆಲಸ ಮಾಡಬೇಕು. ಅದರಿಂದ ನಾವು ಏನ್ ಮಾಡಿದ್ವಿ, ಈಗ 25 ಲಕ್ಷ ರೂಪಾಯಿದು ಟೆಂಡರ್ ಕರೆದು ಮುಂದೆನೆ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಈ ಹಿಂದೆ ನಾನು ಹೇಳಲಿಕ್ಕೆ ದುಃಖ ವ್ಯಕ್ತಪಡಿಸ್ತೀನಿ. ಒಂದು ನನಗೆ ಗೊತ್ತಿರ ನಾವು ಈಗ ವೆಟನರಿ ಪಶುಸಂಗೋಪನಾ ಇಲಾಖೆಯೊಂದಿಗೆ ನಮ್ಮ ಸಿಬ್ಬಂದಿ ಒಟ್ಟಿಗೆ ಬಹಳ ಚರ್ಚೆ ಮಾಡಿದ್ವಿ. ಇದು 2019 ಇದು ಅನಿಮಲ್ ಸೈನ್ಸಸ್ ಅಂತ ಇರುತ್ತೆ, ಜಾಗೃತಿ ಆಗುತ್ತೆ. ಅದರಂತೆ ನಮ್ಮ ಮಹಾನಗರ ಪಾಲಿಕೆ ಅವಾಗ ನಗರಸಭೆ 2800 ನಾಯಿಗಳು ಅಂತ ಒಂದು ನಂಬರ್ ಇತ್ತು. ಈಗ ಅದನ್ನು ಬಹುಶಃ 6000 ಆಗಿದೆ. ಕಾರಣ ಅಂತ ಹೇಳಿದ್ರೆ ಇದು ನಾಯಿಗಳಿಗೂ ನಿಯಂತ್ರಿಸುವಂತದ್ದು ವಿಚಾರ, ಒಂದು ಲಾಂಗ್ ಟರ್ಮ್ ವಿಚಾರ. ಈ ಪ್ರಾಬ್ಲಮ್ ರಾತ್ರೋರಾತ್ರಿ ಕ್ರಿಯೇಟ್ ಆಗಲ್ಲ, ರಾತ್ರೋರಾತ್ರಿ ಸಾಲ್ವ್ ಮಾಡೋಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರದ್ದು ಕೂಡ ಪ್ರಾಣಿ. ಸೊ 10 ಹಲವು ವರ್ಷದಿಂದ ABC ಅಂತ ಒಂದು ಯೋಜನೆ ಇದೆ ಸರ್ಕಾರದ, ನಮ್ಗೆಲ್ಲರಿಗೆ ಗೊತ್ತಿದೆ. ಆಂಟಿ ಬರ್ತ್ ಕಂಟ್ರೋಲ್ ಅಂತ ಒಂದು ಯೋಜನೆ ಇದೆ. ಸದ್ಯ ಚಿಕಿತ್ಸೆ ಮೂಲಕ ಅವರು ಹೆಚ್ಚು ಇನ್ನೂ ನಂಬರ್ ಆಗಬಾರ್ದು ಅಂತ ಅವರು ನಾವು ಮಾಡಬೇಕಿತ್ತು. ಇದುವರೆಗೆ ಆಗಿರ್ಬೇಕು. ಈಗಲೇ ನಾಳೆದಿಂದಾನೇ ಇದನ್ನು ಈ ಕಾರ್ಯಕ್ರಮವನ್ನು ರಾಯಚೂರಿನಲ್ಲೂ ಶುರು ಆಗುತ್ತೆ. ತಾವು ಎಲ್ಲರೂ ಏನೇನು ನಾವು ಪ್ರಶ್ನೆ ಕೇಳಿದ್ವಿ, ನಮಗೆ ತಾವು ನೋಡಿದಿರಿ, ಅದನ್ನ ನಾನು ಭರವಸೆ ಕೊಡ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ಈಗಲೇ ತಾವೇನೇ ಒಂದು ಬೇಡಿಕೆ ಕೊಟ್ಟಿದ್ದೀರಿ. ಬೇಡಿಕೆ ನಂಬರ್ 4, ಸಾರ್ವಜನಿಕರು ದಾಳಿ ಅಥವಾ ನಾಯಿಗಳ ಕುರಿತವಾಗಿ ಅಹವಾಲು ನೀಡಲು ವಿಶೇಷ ಹಾಟ್ಲೈನ್ ವ್ಯವಸ್ಥೆ ಮಾಡಿ ಅಂತ ನಿನ್ನೆ ನಾವು ಪತ್ರಿಕೆ ಪ್ರಕಟಣೆ ಕೊಟ್ಟಿದ್ದೀವಿ. ಅದರಲ್ಲಿ ನಾವು 8 ಮೊಬೈಲ್ ಫೋನ್ ನಂಬರ್ಗಳು ಕೊಟ್ಟಿದ್ದೀವಿ. ತಮ್ಮ ವಾರ್ಡ್ಗೆ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ನಮ್ಮ ಸಿಬ್ಬಂದಿ ಇರ್ತಾರೆ, ಹೆಲ್ತ್ ಆಫೀಸರ್ ಇರ್ತಾರೆ, ನಾವು ಫೋನ್ ಮಾಡಿದಲ್ಲಿ ಅರ್ಧ ಗಂಟೆ ಒಳಗಡೆ ನಮ್ಮ ತಂಡ ಅಲ್ಲಿ ಬರುತ್ತೆ. ನಾವು ಹೊತ್ತು ಹಿಡಿದಿದ್ರೆ ಅಥವಾ ಅಗ್ರೆಸಿವ್ ಆಗಿಬಿಟ್ಟಿದ್ರೆ ಅದು ನಾವು ನೇರವಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಅದು ಬಿಟ್ಟು ಈಗ ಯಾರ್ಯಾರಿಗೆ ದಾಳಿ ಆಗಿದೆ, ಸರ್ಕಾರಿ ಆದೇಶ ಪ್ರಕಾರ ನಾವು ಮ್ಯಾಕ್ಸಿಮಮ್ 5000ವರೆಗೆ ಅವರಿಗೆ ಪರಿಹಾರ ನಾವು ದಯವಿಟ್ಟು ನಾವು ಪ್ರತಿಯೊಬ್ಬರಿಗೆ ಕಾಲ್ ಮಾಡ್ತಾ ಇದ್ದೀವಿ. ಮುಂದಿನ 2 ವಾರದಿಂದ ಇಲ್ಲಿವರೆಗೆ ಯಾರು ಮುಂದೆ ಬಂದು ನಮಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ. ನಾವು ಅರ್ಜಿ ಕೊಟ್ಟಿದ್ದಲ್ಲಿ ನಮ್ಮ ರಿಪೋರ್ಟ್ ಪ್ರಕಾರ, ಡಾಕ್ಟರ್ ರಿಪೋರ್ಟ್ ಪ್ರಕಾರ ನಾವು 5000 ರೂಪಾಯಿ ಕಾಂಪನ್ಸೇಷನ್ ನೀಡ್ತೀವಿ. ಬಡಾವಣೆ ಪ್ರತಿಯೊಂದು ಓಣೆದಲ್ಲಿ, ಒಂದು ನಿಮಿಷ ಕೇಳ್ತಾ ಇದ್ದೀವಿ, ಪ್ರತಿಯೊಂದು ಓಣೆದಲ್ಲಿ ಪ್ರತಿಯೊಂದು ಪಬ್ಲಿಕ್ ಪಾರ್ಕ್ನಲ್ಲಿ ನಾವು ಹೋಗಿ ಅಲ್ಲಿ ಮಾಂಸ ಬಿಸಾಡ್ತಾ ಇದ್ವಿ, ಮೂಳೆ ಬಿಸಾಡ್ತಾ ಇದ್ವಿ. ಕೆಲವರು, ನಾನು ಕೂಡ ಡಾಗ್ ಲವರ್ಸ್, ತಮ್ಮನ್ನು ತುಂಬಾ ಜನರು ಪ್ರಾಣಿ ಪ್ರೇಮಿಗಳು, ಪ್ರೀತಿ ಪಡುವರು ಇರ್ಬೋದು. ಆದ್ರೂ ಫೀಡ್ ಮಾಡೋದಕ್ಕೆ ಒಂದು ತರೀಕೆ ಇದೆ, ಒಂದು ನಿಯಮ ಇದೆ. ಸುತ್ತಮುತ್ತ ಇರುವಂತಹ ಬಸತಿ ಏರಿಯಾಗಳಲ್ಲಿ ನಾವು ಇದು ಬೀದಿ ನಾಯಿಗಳಿಗೆ ಫೀಡ್ ಮಾಡಬಾರ್ದು. ಅದನ್ನು ಹಲವಾರು ಸತಿ ಒಂದು 10 ಕೇಸ್ ನಾನು ತಂದು ಕೊಡ್ತೀನಿ. ಅವ್ರ ಡಾಕ್ಯುಮೆಂಟ್ ಇದೆ. ಹೋಗಿ ನಮ್ಮ ಸಿಬ್ಬಂದಿಗಳು ಎಚ್ಚರಿಕೆ ನೀಡಿದೆ. 15 ಜನರು ಬಂದು ಜಗಳ ಆಗ್ತಾ ಇದ್ದಾರೆ. ನಿಮ್ಮಲ್ಲಿ FIR ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ದಯವಿಟ್ಟು ಹಿಂದಿನ ವ್ಯವಸ್ಥೆ ಏನಿತ್ತು ಅದನ್ನು
ನಾನು ಹೇಳುದು ಹೊಸ ಸ್ಪಂದನೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ವಿ ಎಲ್ಲ ರಾಜಕಾರಣಿಗಳು ಎಲ್ಲ ಕಡೆ ಬ್ಲಾಕ್ ಬಾಕ್ಸ್ ಏನ್ ಮಾಡ್ತಾರೆ. ಒಂದೇ ಒಂದು ರಿಕ್ವೆಸ್ಟ್, ರೆಸ್ಟೋರೆಂಟ್ ಇರ್ಬೋದು, ಮನೆ ಇರ್ಬೋದು, ಹೊರಗೆ ನಾವು ಹಾಕ್ಬಾರದು. ಯಾಕೆಂದ್ರೆ ನಾಯಿಗಳು ಟೆರಿಟೋರಿಯಲ್ ಅನಿಮಲ್ ಅಂತ ಹೇಳ್ತೀವಿ. ಅದೇ ಜಾಗದಲ್ಲಿ ಉದ್ದ ಸಿಕ್ಕಿದೆ, ನುಗ್ಗು ಬಿಡುತ್ತೆ. ಅದನ್ನು ಮನುಷ್ಯರಿಗೆ, ಬೇರೆ ನಾಯಿಗೆ, ಬೇರೆ ಪ್ರಾಣಿಗೆ ನೋಡಿದ್ರು ಎಲ್ಲರಿಗೂ ಗೊತ್ತಿದೆ ಈ ವಿಚಾರ. ದಯವಿಟ್ಟು ನಮ್ಮ ಮೂಲಕ ನಾನು ಒಂದು ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಮನೆಗಳಲ್ಲಿ ವಸತಿ ಹತ್ತಿರ ಊಟ ಗೀಟ ತಿಂಡಿ ಎಲ್ಲ ಹಾಕ್ಬಾರದು. ಮಾಂಸ, ಮೊಳೆ ಎಸ್ಪೆಷಲಿ ಅದನ್ನ ಅವಾಯ್ಡ್ ಮಾಡಬೇಕು. ನಮ್ಮ ದಸಗಾರಿಗೆ ಹಸ್ತಾಂತರ ಮಾಡ್ತೀವಿ. ದಸಗಾರಿ ನಾವು ಹೇಳಿದಂಗೆ ಬರದೇ ಇದ್ದಲ್ಲಿ ನಾವು ನಂಬರ್ ಕೊಡ್ತೀವಿ. ನಂಬರ್ಗೆ ನಾವು ನಮಗೆ ಕಾಲ್ ಮಾಡಿ, ಯಾರು ಬರಲ್ಲ ಅವರ ಮೇಲೆ ಖಂಡಿತ ನಾವು ಕ್ರಮ ಜರುಗಿಸ್ತೀವಿ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ನಗರಾಧ್ಯಕ್ಷ ಮಿರ್ಜಾ ಹಸನ್ ಬೈಕ್, ಮುಖಂಡರಾದ ಅಕ್ಬರ್ ಹುಸೇನ್ ನಾಗುಂಡಿ, ಮಾರ್ಟಿನ್ ಅನ್ಸಾರಿ, ತೌಸಿಫ್ ಅಹಮದ್, ಶೇಖ್ ದಾವೂದ್, ಸೈಯದ್ ಇರ್ಫಾನ್, ಎಂಡಿ ಶಫಿ, ಗೌಸ್ ಮೊಹಿನುದ್ದೀನ್, ಎಂಡಿ ಫಾರೂಕ್, ಎಂಡಿ ನಾಮೂನ್ ಹುಸೇನ್, ಸೈಯದ್ ಸಾರಾ ಬೇಗಂ, ರಜಿಯಾ ಸುಲ್ತಾನ್, ಹಫೀಜ್ ಅಹಮದ್ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಲು ಪ್ರಾಮಾಣಿಕ ಕಾರ್ಯಾಚರಣೆಯನ್ನು ಎಸ್ಒಪಿ ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ನಾಳೆಯಿಂದಲೇ ಈ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇರ್ ಮಹಾಪತ್ರ ತಿಳಿಸಿದರು. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಲು ಪ್ರಾಮಾಣಿಕ ಕಾರ್ಯಾಚರಣೆಯನ್ನು ಎಸ್ಒಪಿ ಕೈಗೆತ್ತಿಕೊಳ್ಳಲಾಗಿದ್ದು, ನಾಳೆಯಿಂದಲೇ ಈ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇರ್ ಮಹಾಪತ್ರ ತಿಳಿಸಿದರು. ಅವರು ಇಂದು ನಗರದ ಪಾಲಿಕೆ ಆಯುಕ್ತರ ಕಚೇರಿ ಎದುರು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಗರದಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳಿದ್ದು, ಅದರಂತೆ ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ, ಪಶುಸಂಗೋಪನೆ ಇಲಾಖೆ ಹಾಗೂ ಒಂದು ಸರ್ಕಾರೇತರ ಸಂಸ್ಥೆಯ ಸಹಯೋಗದಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ಒಪಿ ಸಿದ್ಧಪಡಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೀದಿ ನಾಯಿಗಳ ಜನನ ಹೆಚ್ಚುತ್ತಿರುವ ಕಾರಣ ಜನನ ನಿಯಂತ್ರಣ ಕಾರ್ಯಾಚರಣೆ ಎಬಿಸಿ ಕಾರ್ಯಕ್ರಮದ ಅಡಿ ಮಂಡ್ಯದ ಕೇರ್ ಫಾರ್ ವಾಯ್ಸ್ಲೆಸ್ ಅನಿಮಲ್ ಎಂಬ ಸಂಸ್ಥೆಯಿಂದ ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುವುದು. ಇದರಿಂದ ನಾಯಿಗಳ ಸಂಖ್ಯೆ ಕಡಿಮೆಯಾಗಿ ನಾಯಿಗಳಲ್ಲಿ ಅತಿಕ್ರಮಣ ಮಾಡುವುದು ಕಡಿಮೆಯಾಗುತ್ತದೆ. ಈ ಕಾರ್ಯಾಚರಣೆಯಲ್ಲಿ ಸಂಸ್ಥೆಯ ತಜ್ಞ ಡಾಕ್ಟರ್ ದರ್ಶನ್ ಅವರು ಈಗಾಗಲೇ ನಗರದಲ್ಲಿ ವೀಕ್ಷಣೆ ಆರಂಭಿಸಿದ್ದಾರೆ ಎಂದರು. ಇನ್ನೊಂದು ವಿವಾದದಲ್ಲಿ ಮಹಾನಗರ ಪಾಲಿಕೆಯ ಸಹಾಯವಾಣಿಯನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗಿದ್ದು, ಹುಚ್ಚು ನಾಯಿ ಅಥವಾ ಬೀದಿ ನಾಯಿಗಳು ಕಂಡುಬಂದಲ್ಲಿ ಅಥವಾ ಆಕ್ರಮಣಕಾರಿ ದಾಳಿ ನಡೆಸಿದ್ದಲ್ಲಿ ಸಹಾಯವಾಣಿಗೆ ಕರೆ ಮಾಡಿದಾಗ ಅರ್ಧ ಗಂಟೆಯೊಳಗೆ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಇದಲ್ಲದೆ ಬೀಡಾಡಿ ದನಗಳ ಹಾವಳಿಯೂ ಹೆಚ್ಚಾಗಿದ್ದು, ಇತ್ತೀಚೆಗೆ ನಗರದ ರಸ್ತೆಗಳಲ್ಲಿ ಇದ್ದ 70 ದನಗಳನ್ನು ಹಿಡಿಯಲಾಗಿತ್ತು. ಅದರಲ್ಲಿ 11 ಜನರು ತಮ್ಮ ದನಗಳನ್ನು ಬಿಡಿಸಿಕೊಳ್ಳಲು ಬಂದಾಗ ಅವರಿಗೆ ತಲಾ 11,000 ದಂಡವನ್ನು ವಿಧಿಸಿ ದನಗಳನ್ನು ಬೀದಿಗೆ ಬಿಡದಂತೆ ಎಚ್ಚರಿಸಲಾಗಿದೆ. ಇದಕ್ಕೆ ಕಲಬುರಗಿಯ ಕಲ್ಯಾಣ ಕರ್ನಾಟಕ ಗೋಶಾಲಾ ಸಂಸ್ಥೆಯು ಕೈ ಜೋಡಿಸಿದೆ ಎಂದರು. ನಮಸ್ಕಾರ. ನಾವು ಇನ್ನೇನು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀವಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈ ನಾಯಿ ವಿಚಾರವು ಅದಕ್ಕೆ ಮಲ್ಟಿಪಲ್ ಬೇರೆ ಬೇರೆ ನಿಯಮಗಳು ಮತ್ತು ಮಾರ್ಗಸೂಚಿಗಳು ಇದೆ. ನಾವು ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಕೆಲವು ಮಾರ್ಗಸೂಚಿಗಳು ಅದನ್ನು ಒಳಪಟ್ಟು ಏನು ಕೆಲಸ ಆಗಬೇಕು ಅಂತ ಒಂದು SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಈಗ ನಾವು ಮಾಡಿದ್ದೀವಿ. ಅದರಲ್ಲಿ ನಾವು 4 ಡಿಪಾರ್ಟ್ಮೆಂಟ್ ಸೇರಿ ಕಾರ್ಪೊರೇಷನು, ಪೊಲೀಸ್ ಡಿಪಾರ್ಟ್ಮೆಂಟು, ವೆಟನರಿ ಡಿಪಾರ್ಟ್ಮೆಂಟ್, ಪಶುಸಂಗೋಪನೆ ಇಲಾಖೆ ಮತ್ತು ಅದರೊಟ್ಟಿಗೆ ಒಂದು NGO ನಮಗೆ ನೇಮಕ ಮಾಡಿದ್ದೀವಿ ಆ್ಯಸ್ ಪರ್ ರೂಲ್ಸ್. ಸೊ ಅದನ್ನು ಈಗ ಒಂದು 25 ಲಕ್ಷದ ಟೆಂಡರ್ ಕರೆದು ಈಗ ನಿನ್ನೆ ಮೊದಲು ನಾವು ಫೈನಲ್ ಮಾಡಿ ಮಂಡ್ಯದಿಂದ ಒಂದು ಕಂಪನಿ ಕೇರ್ ಫಾರ್ ವಾಯ್ಸ್ಲೆಸ್ ಅನಿಮಲ್ಸ್ ಅಂತ ಒಂದು ಕಂಪನಿ ಈಗ ನಾವು ನೇಮಕ ಮಾಡಿದ್ದೀವಿ. ಅವರು ಇಲ್ಲಿ ಬಂದು ನಿನ್ನೆ ರಾಯಚೂರಿಗೆ ಭೇಟಿ ನೀಡಿ ಅವರ ತಂಡವು ಏನೇನು ಅವರಿಗೆ ಮೂಲಭೂತ ಸೌಕರ್ಯಗಳು ಬೇಕಾ ಅಂತ, ಏನು ಶೆಡ್ ಬೇಕಿತ್ತು, ಕೇಜ್ ಬೇಕಿತ್ತು ಅದನ್ನು ಹೇಳಿ ಹೋಗಿದ್ದಾರೆ. ಇವತ್ತು ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾಳೆಯಿಂದಾನೇ ಈ ಕಾರ್ಯಕ್ರಮವನ್ನು ನಾವು ಕಾರ್ಯಾಚರಣೆಗಳನ್ನು ಲಾಂಚ್ ಮಾಡಿಸ್ತೀವಿ. ಸೊ ಈಗಲೇ ಮೊದಲಿನ ಹಂತದಲ್ಲಿ ಈಗ ನಾಯಿಗಳಿಗೆ ಹಿಡಿದು ಇದು ABC ಅಂತ ಪ್ರೋಗ್ರಾಮ್ ಇದೆ, ಆ್ಯಂಟಿ ಬರ್ತ್ ಕಂಟ್ರೋಲ್ ಅಂತ ಇದೆ. ಆದರೂ ನನ್ನ ಮಾಹಿತಿ ಪ್ರಕಾರ ನಮಗೆ ಏನು ವೆಟನರಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಪರ್ಯಾಯವಾಗಿ ಬಹುಶಃ ತುಂಬ ವರ್ಷದಿಂದ ಆಗಿಲ್ಲ. ಆ ಕಾರಣಕ್ಕೆ ಏನಾಗಿದೆ, 2019ರಲ್ಲಿ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆವಾಗ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು 2,800 ನಾಯಿಗಳಿತ್ತು. ಈಗ ನಂಬರ್ ಬಹುಶಃ ಒಂದು 6,000 ದಾಟಿದೆ ಅಂತ ನಮಗೆ ಸುದ್ದಿ, ಎಷ್ಟು ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ. ಸೊ ಈಗಲೇ ಮುಂದಕ್ಕೆ ಅದನ್ನು ಆಗಬಾರ್ದು ಅಂತ ನಮಗೆ ABC ಪ್ರೋಗ್ರಾಮ್ ಭಾಳ ಇಂಪಾರ್ಟೆಂಟ್ ಇದೆ. ನಂಬರ್ 1. ನಂಬರ್ 2, ಆ ಶಲ್ಯಚಿಕಿತ್ಸೆ ಮೂಲಕ, ಆ ABC ಪ್ರೋಗ್ರಾಮ್ ಮೂಲಕ ಅಗ್ರೆಷನ್ನು ಕಡಿಮೆ ಆಗುತ್ತೆ ಅಂತ ನಮಗೆ ವೆಟನರಿಯವರು ಒಪಿನಿಯನ್ ಕೊಟ್ಟಿದ್ದಾರೆ. ಯಾಕಂದರೆ ಬ್ರೀಡಿಂಗ್ ಸೀಸನ್ನಲ್ಲಿ ಸ್ವಲ್ಪ ನಾಯಿಗಳು ಜಾಸ್ತಿ ಅಗ್ರೆಸಿವ್ ಆಗಿಬಿಡುತ್ತೆ, ದಾಳಿ ಎಲ್ಲ ಮಾಡುತ್ತೆ. ಸೊ ಈ ABC ಮೂಲಕ ತುಂಬ ಒಂದು ನಿಯಂತ್ರಣೆಗೆ ತರ್ತೀವಿ, ನಂಬರ್ 1. ನಂಬರ್ 2, ಯಾವುದು ನಾಯಿ ಹುಚ್ಚು ಹಿಡಿದಿದ್ರೆ ಅಥವಾ ಒಂದು ಅಗ್ರೆಸಿವ್ ಆಗಿ ಕಚ್ಚಲಿಕ್ಕೆ ಹೋಗ್ತಿದ್ರೆ ನಾವು 8 ನಂಬರ್ಸ್ ಕೊಟ್ಟಿದ್ದೀವಿ ಈಗ ಪತ್ರಿಕಾ ಪ್ರಕಟಣೆ ಮೂಲಕ. ಯಾವುದು ನಂಬರ್ನಲ್ಲಿ ದಯವಿಟ್ಟು ಕಾಲ್ ಮಾಡಿ ನಮಗೆ ಒಂದು ದೂರು ಕೊಟ್ಟಿದ್ರೆ
ಅರ್ಧ ತಾಸು ಒಳಗಡೆ ನಮ್ಮ ಟೀಮ್ ಅಲ್ಲಿ ಇರುತ್ತೆ. ಜಂಟಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅದನ್ನು ಇರುತ್ತೆ. ಅದು ನಿಯಮವಾಗಿ ಅದು ಹೇಗೆ ಅಡ್ರೆಸ್ ಮಾಡಬೇಕು ಅವರು ಅಡ್ರೆಸ್ ಮಾಡಿ ಕೊಡ್ತಾರೆ. ಈ 2 ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ಇನ್ನೊಂದು ಮಾಹಿತಿ ಹೇಳಲಿಕ್ಕೆ ಬಯಸ್ತೀನಿ. ಬಿಡಾಡಿ ಜನಗಳದ್ದು ಹಾಗೇನೋ ತಾವೆಲ್ಲರೂ ನೋಡಿದ್ರೆ ಪ್ರಾಬ್ಲಮ್ ಇದೆ. ಅದರಿಂದನೂ ಈ ಹಿಂದೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೇನು ಚರ್ಚೆ ಮಾಡಿದಾಗ ಸುಮಾರು ಅಪಘಾತಗಳು ಆಗಿದೆ ಅಂತ ನಮಗೆ ಕಂಡು ಬಂದಿತ್ತು. ಸೊ ಈಗಾಗಲೇ ಮತ್ತೊಂದು ಗುಲ್ಬರ್ಗಾದಲ್ಲಿ ಒಂದು ಗೋಶಾಲೆ, ಕಲ್ಯಾಣ ಕರ್ನಾಟಕ ಗೋಶಾಲೆ ಅಂತ ಅವರೊಟ್ಟಿಗೆ ನಾವು ಟೈಅಪ್ ಮಾಡಿ ಕೈ ಜೋಡಿಸಿ ಈಗ ಒಂದು 3 ದಿವಸ ಹಿಂದೆ ಒಂದು ನೈಟ್ ಆಪರೇಷನ್ ಕಾರ್ಯಾಚರಣೆ ನಡೆದಿದ್ದೀವಿ. ಅದರಲ್ಲಿ ಸುಮಾರು ಒಂದು 70 ದನಗಳಿಗೆ ನಾವು ಸೀಸ್ ಮಾಡಿ ಹಿಡಿದಿದ್ವಿ. ಅದರಲ್ಲಿ 11 ಮಾಲೀಕರು ಮುಂದೆ ಬಂದಿದ್ದರು ನಮ್ಮ ದನನ ಬಿಡಿ ಅಂತ. ಅವ್ರಿಗೂ 11,000 ರೂಪಾಯಿ ನಾವು ದಂಡ ಹಾಕಿ ಅವ್ರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಈ ನಾಯಿ ಮತ್ತು ಬಿಡಾಡಿ ದನಗಳು 2 ನಾವು ನಿಯಂತ್ರಣಕ್ಕೆ ತರುವಂಥ ವಿಚಾರವನ್ನು ಖಂಡಿತವಾಗಿ ಅನುಸರಣೆ. ಸರ್, ಎಷ್ಟು ಜನಕ್ಕೆ ಅಟ್ಯಾಕ್ ಆಗಿದೆ ಅನ್ನೋಂಥದ್ದು ಅಂಕಿ ತಮ್ಮ ಹತ್ರ ಇದೆ? ಇಲ್ಲಿ ಈಗ 3 ತಿಂಗಳಲ್ಲಿ ನಮಗೆ ರಿಮ್ಸ್ ಮತ್ತು DHO ಇಂದ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಹಿಂದೆ ಒಂದು 2 ವಾರ ಹಿಂದೆ ಒಂದು 14 ಜನರಿಗೆ ಕಚ್ಚಿತು. ಇದು ಟ್ಯಾಂಕ್ ಬಂಡ್ ಹತ್ತಿರ. ಇನ್ನೊಂದು ನನಗೆ ಇರುವಂಥ ಮಾಹಿತಿ ಪ್ರಕಾರ ಒಂದು 25ರಿಂದ 30ವರೆಗೆ ದಾಳಿ ಆಗಿತ್ತು. ಸ್ಥಳಾಂತರ ಮಾಡ್ತೀರಾ ಸರ್? ಸ್ಥಳಾಂತರ ಮಾಡೋದು ನಿಯಮವಾಗಿ ಮಾಡಿದ್ವಿ. ಸ್ಥಳಾಂತರ ಮಾಡೋದಕ್ಕೆ ಒಂದು ಪದ್ಧತಿ ಇದೆ. ಅದನ್ನು ಅಗ್ರೆಸಿವ್ ಆಗಿದ್ರೆ ಅದನ್ನು ಹೇಗೆ ಮಾಡಬೇಕು ಅದನ್ನು ನೋಡ್ಬಿಟ್ಟು ಮಾಡ್ತೀವಿ. ಆಂಟಿ ಬರ್ತ್ ಕಂಟ್ರೋಲ್ಗೆ ಎಕ್ಸ್ಪರ್ಟ್ ಟೀಮ್ಗಳು ಬರ್ತದೆ ಅಥವಾ ಎಕ್ಸ್ಪರ್ಟ್ ಟೀಮ್ ಬರ್ತಾ ಇದ್ದಾರೆ. ನಾನು ಹೇಳ್ದಂಗೆ ಅದನ್ನು ಕೇರ್ ಫಾರ್ ವಾಯ್ಸ್ಲೆಸ್ ಅನಿಮಲ್ಸ್ ಅಂತ ಒಂದು ಎಕ್ಸ್ಪರ್ಟ್ ಗ್ರೂಪ್ ಇದೆ. ಸೊ ಡಾಕ್ಟರ್ ದರ್ಶನ್ ಅಂತ ಅವರದ್ದು ಲೀಡ್ ಇದ್ದಾರೆ. ಅವರು ನಿನ್ನೆ ಬಂದು ನಮ್ಮ ರಾಯಚೂರಲ್ಲಿ ಕೆಲವು ಬಡಾವಣೆಗಳಿಗೆ ಭೇಟಿ ನೀಡಿ ನಮ್ಮ ಎಲ್ಲೂ ನಮ್ಮ ಫೆಸಿಲಿಟಿ ಇದೆ ಈ ಥರ ಮಾಡೋದಕ್ಕೆ ಅದನ್ನು ಭೇಟಿ ನೀಡಿ ಹೋಗಿದ್ದಾರೆ. ಸೊ ಅವರು ನಾಳೆ ಬಂದು ಟೀಮ್ ತಂದು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾಳೆ ನಾಡಿದ್ದು ಒಳಗಡೆ ಈ ಕಾರ್ಯಾಚರಣೆ ಲಾಂಚ್ ಆಗುತ್ತೆ. ತಮ್ಮೆಲ್ಲರಿಗೆ ಸಾರ್ವಜನಿಕರೇ ನಾವು ಮಾಧ್ಯಮ ಮಿತ್ರ ಮೂಲಕ ಇದರ ಬಗ್ಗೆ ಮಾಹಿತಿ ಫೋಟೋಗ್ರಾಫ್ಸನ್ನು. ಭಾಷಾ ಸಮತೋಲನಕ್ಕಾಗಿ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೊಳಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ತಹಸೀಲ್ದಾರರಿಗೆ ಸಲ್ಲಿಸಿ ಆಗ್ರಹಿಸಲಾಯಿತು. ಭಾಷಾ ಸಮತೋಲನಕ್ಕಾಗಿ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೊಳಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ತಹಸೀಲ್ದಾರರಿಗೆ ಸಲ್ಲಿಸಿ ಆಗ್ರಹಿಸಲಾಯಿತು. ಜಾಗತಿಕ ಭಾಷೆಯಲ್ಲಿ ಮಕ್ಕಳ ಸಾಧನೆಗೆ ಇಂಗ್ಲಿಷ್ಗೆ ಅವಕಾಶ ನೀಡುವ ಜೊತೆಗೆ ಕನ್ನಡ ಮಾಧ್ಯಮವನ್ನು ಉಳಿಸಿ ಬೆಳೆಸುವುದು ಅವಶ್ಯಕವಾಗಿದೆ. ಮಕ್ಕಳಲ್ಲಿ ಭಾಷಾ ಪ್ರೇಮ, ಸಂಸ್ಕೃತಿ, ಮೌಲ್ಯ ಬೆಳೆಸಲು ಕನ್ನಡ ಭಾಷಾ ಕಲಿಕೆ ಅವಶ್ಯಕವಾಗಿದೆ. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಕನ್ನಡ ಭಾಷಾ ಕಲಿಕೆ ಕಡ್ಡಾಯಗೊಳಿಸಬೇಕು. ಕನ್ನಡದ ಜೊತೆಗೊಂದು ಭಾಷೆ ಕಲಿಸುವ ವ್ಯವಸ್ಥೆ ಪಠ್ಯಪುಸ್ತಕಗಳ ಸಹಾಯದಿಂದ ದೃಢಪಡಿಸಬೇಕು. ನಮ್ಮ ಭಾಷೆ ನಮ್ಮ ಭವಿಷ್ಯ ಎಂಬ ಧ್ಯೇಯದೊಂದಿಗೆ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನು ರೂಪಿಸಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಯಿತು. ದ್ವಿಭಾಷಾ ನೀತಿ ಜಾರಿ ಆಗಲೇಬೇಕು. ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಮಹತ್ವ ನೀಡಲೇಬೇಕು. ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಮಹತ್ವ ನೀಡಲೇಬೇಕು. ಶಾಲೆಯಲ್ಲಿ 2 ಭಾಷೆ ಜಾರಿ ಆಗಲೇಬೇಕು. ದ್ವಿಭಾಷಾ ನೀತಿ ಜಾರಿ ಆಗಲೇಬೇಕು. ದ್ವಿಭಾಷಾ ನೀತಿ ಜಾರಿ ಆಗಲೇಬೇಕು. ಕನ್ನಡ 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 ಮಾನ್ಯ ಮುಖ್ಯಮಂತ್ರಿಗಳು ದ್ವಿಭಾಷಾ ನೀತಿ ಜಾರಿ ಮಾಡಲೇಬೇಕು. ಒತ್ತಾಯ ಮಾಡಿ ಹಿಂದಿ ಏರಿಕೆ ಬೇಡವೇ ಬೇಡ. ಒತ್ತಾಯ ಮಾಡಿ ಹಿಂದಿ ಏರಿಕೆ ಬೇಡವೇ ಬೇಡ. ಹಿಂದಿ ಏರಿಕೆಯನ್ನ ಬೇಡವೇ. ಕನ್ನಡ ಕನ್ನಡ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಗೆ. ರಾಯಚೂರು ಜಿಲ್ಲಾ ಘಟಕಕ್ಕೆ. ರಾಯಚೂರು ಜಿಲ್ಲಾ ಘಟಕಕ್ಕೆ ಒತ್ತಾಯ ಮಾಡಿ ಹಿಂದಿ ಏರಿಕೆ ಬೇಡವೇ ಬೇಡ. ಒತ್ತಾಯ ಮಾಡಿ ಹಿಂದಿ ಏರಿಕೆ ಬೇಡವೇ ಬೇಡ. ದ್ವಿಭಾಷಾ ನೀತಿ ಜಾರಿ ಆಗಲೇಬೇಕು. ದ್ವಿಭಾಷಾ ನೀತಿ ಜಾರಿ ಆಗಲೇಬೇಕು. ಶಾಲೆಗಳಲ್ಲಿ ದ್ವಿಭಾಷಾ ನೀತಿ ಜಾರಿ ಆಗಲೇಬೇಕು. ಶಾಲೆಯಲ್ಲಿ 2 ಭಾಷೆ ಇರಲೇಬೇಕು. ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಯಲ್ಲಿ 2 ಭಾಷೆ ಇರಲೇಬೇಕು. ಒತ್ತಾಯ ಮಾಡಿ ಹಿಂದಿ ಏರಿಕೆ ಬೇಡವೇ ಬೇಡ. ನಾಡ ತಹಸೀಲ್ದಾರ್ ಅವರ ಮುಖಾಂತರ
ವಿಷಯ ರಾಜ್ಯದ ಶಾಲಾ ಮಕ್ಕಳಿಗೆ ದ್ವಿಭಾಷೆ ನೀತಿ ಅನುಷ್ಠಾನಗೊಳಿಸುವ ಕುರಿತು ಮನವಿ. ಮಾನ್ಯರೇ, ನಾವು ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರು ವಿದ್ಯಾರ್ಥಿಗಳ ಪರವಾಗಿ ಪ್ರಮುಖವಾಗಿ ಕನ್ನಡ ನುಡಿಯ ಬಗ್ಗೆ ಕಾಳಜಿಯುಳ್ಳ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ರಾಯಚೂರು ಕಾರ್ಯಕರ್ತರ ತಂಡವಾಗಿ ಮನೆಯನ್ನು ತಮ್ಮ ಸುಪರ್ದಿಗೆ ಸಲ್ಲಿಸುತ್ತಿದ್ದೇವೆ. ನಮ್ಮ ಮಕ್ಕಳ ಶಿಕ್ಷಣದಲ್ಲಿ ದ್ವಿಭಾಷೆ ನೀತಿ ಅನುಷ್ಠಾನ ಬಹುಮುಖ್ಯವಾದ ಎಂಬ ನಂಬಿಕೆಯಿಂದ ಈ ಮನವಿ ಮುಖಾಂತರ ಪತ್ರ ಬರೆಯಲಾಗಿದೆ. ದ್ವಿಭಾಷೆ ನೀತಿ ಏಕೆ ಅಗತ್ಯ? ಮೊದಲನೇದಾಗಿ ಭಾಷಾ ಸಂಸ್ಕರಣೆಗಾಗಿ ಕನ್ನಡವನ್ನು ಮೊಟ್ಟ ಮೊದಲು ಉಳಿಸಿಕೊಳ್ಳುವ ಜೊತೆಗೆ ಇಂಗ್ಲಿಷ್ನಂತಹ ಜಾಗತಿಕ ಭಾಷೆಯಲ್ಲಿ ಮಕ್ಕಳಿಗೆ ಸಾಧನೆ ಅವಕಾಶ ನೀಡುವುದು. ಎರಡನೇದಾಗಿ ಸ್ಥಳೀಯ ಮತ್ತು ಜಾಗತಿಕ ಜ್ಞಾನ. ಕನ್ನಡದಲ್ಲಿ ಶಾಲಾಭ್ಯಾಸವು ಮಕ್ಕಳ ತಮ್ಮ ಸಂಸ್ಕೃತಿ, ಇತಿಹಾಸ, ಮೌಲ್ಯಗಳನ್ನು ಅರಿಯುವಂತೆ ಮಾಡುತ್ತಾರೆ. ಜೊತೆಗೆ ಇಂಗ್ಲಿಷ್ನಂಥ ಇನ್ನೊಂದು ಭಾಷೆ ಅವರ ವೃತ್ತಿಪರ ವಿಶ್ವವನ್ನು ವಿಚಾರಗೊಳಿಸುತ್ತದೆ. ಮೂರನೇದಾಗಿ ತಾತ್ವಿಕ ಪ್ರೌಢಿಮೆಯ ಬೆಳೆಸುವಿಕೆ. ಎರಡೂ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಮಕ್ಕಳ ಆಲೋಚನೆ, ಅರ್ಥಗ್ರಹಿಕೆ ಹಾಗೂ ಅಭಿವ್ಯಕ್ತಿ ಶಕ್ತಿಯನ್ನು ವರ್ಧಿಸುತ್ತದೆ. ನಾಲ್ಕನೇದಾಗಿ ಅಂತಾರಾಷ್ಟ್ರೀಯ ಅನುಭವ. ಹಲವಾರು ಮುಂದುವರೆದ ರಾಷ್ಟ್ರಗಳ ದ್ವಿಭಾಷಾ ಶಿಕ್ಷಣವಷ್ಟೇ ಉತ್ತೇಜಿಸುತ್ತವೆ ಮತ್ತು ಅವರ ವಿದ್ಯಾಭ್ಯಾಸದ ಮಟ್ಟವನ್ನು ಜಾಗತಿಕವಾಗಿ ಬಲಪಡಿಸುತ್ತವೆ. ನಮ್ಮ ಮಹತ್ವದ ವಿನಂತಿಗಳೇನೆಂದರೆ ಕನ್ನಡವನ್ನು ಎಲ್ಲ ಶಾಲೆಗಳಲ್ಲೂ ಕಡ್ಡಾಯ ಭಾಷೆ ಕಲಿಸಲು ಕ್ರಮವಹಿಸಬೇಕು. ಸರ್ಕಾರಿ ಮತ್ತು ಖಾಸಗಿಯಲ್ಲಿ ಕನ್ನಡ ಜೊತೆಗೆ ಇನ್ನೊಂದು ಆಯ್ಕೆಯ ಭಾಷೆಯು ಕಲಿಸುವ ವ್ಯವಸ್ಥೆಯನ್ನು ಪಠ್ಯಪುಸ್ತಕಗಳ ಸಹಾಯದಿಂದ ಸದೃಢಗೊಳಿಸಬೇಕು. ದ್ವಿಭಾಷಾ ನೀತಿಯ ಬಗ್ಗೆ ಸ್ಪಷ್ಟ ನೀತಿ, ನಿರ್ಧಾರ ಮತ್ತು ಅನುಷ್ಠಾನ ಚಟುವಟಿಕೆಗಳ ಪಟ್ಟಿ ಪ್ರಕಟಿಸಬೇಕು. ಅಂತಿಮವಾಗಿ ನಮ್ಮ ಕರ್ನಾಟಕ, ನಮ್ಮ ಭಾಷೆ, ನಮ್ಮ ಭವಿಷ್ಯ ಎಂಬ ಧ್ಯೇಯದೊಂದಿಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಹಾಗೂ ರಾಜ್ಯ ಭಾಷಾ ಗೌರವ ಕಾಪಾಡಲು ಈ ದ್ವಿಭಾಷಾ ನೀತಿಯ ತ್ವರಿತವಾಗಿ ಜಾರಿಗೆ ತರುತ್ತಿರೆಂದು ನಾವು ನಿಮ್ಮ ಮೇಲೆ ಅಪಾರ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೇವೆ. ರಾಜ್ಯದಲ್ಲಿ ದ್ವಿಭಾಷೆ ನೀತಿ ಬೇಡವೇ ಬೇಡ. ನಮಗೆ ಹಿಂದಿ ಒತ್ತಾಯ ಮಾಡಿ ಏರಿಕೆ ಅಗತ್ಯ ಇಲ್ಲ. ಯಾಕಂದರೆ ಇದೇ ಕಳೆದ ವರ್ಷ ನೀವು ಗಮನ ಹರಿಸಿದರೆ CBSE ಸೆಂಟ್ರಲ್ ಸಿಲೆಬಸ್ ಇದೆಯಲ್ಲ, ಅದರಲ್ಲಿ 5 ಭಾಷೆಗಳಿದ್ದಾವೆ. ಸ್ಟೇಟ್ ಸಿಲೆಬಸ್ಸಲ್ಲಿ 6 ಭಾಷೆಗಳಿದ್ದಾವೆ. ಅದರಲ್ಲಿ ಒಂದು ಹಿಂದಿ ಇದೆ. ಈ ಸಲ ಅಂಕಿಅಂಶಗಳ ಗಮನ ಹರಿಸಿದರೆ 99% 99% ಅಷ್ಟು CBSEಯಲ್ಲಿ ಪಾಸ್ ಆಗಿದ್ದಾರೆ. ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ 60%, ರಾಜ್ಯದ ಒಂದು ಏನು ಸಿಲೆಬಸ್ ಇದೆಯಲ್ಲ ಅದರಲ್ಲಿ 60% ಪಾಸ್ ಆಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಹಿಂದಿ. ಸುಮಾರು ಹಿಂದಿಯಲ್ಲಿ 1,20,000 ಜನ ಫೇಲ್ ಆಗಿದ್ದಾರೆ. 1,00,000 ಜನ ಹಿಂದಿ, 1,20,000 ಜನ ಫೇಲ್ ಆದರೆ ಅದೇ ಒಂದು 15% ಸೇರಿಸಿದರೆ, ಆಮೇಲೆ ಟೆನ್ಷನ್ನು, ಒತ್ತಡಕ್ಕೆ ಮಕ್ಕಳು ಹಿಂದಿ, ಆಂಗ್ಲಕ್ಕೆ ಅದೊಂದು 15% ಸೇರಿದರೆ ಸುಮಾರು ಏನಾದರೂ ನಾವು 85% ಕನ್ನಡದಲ್ಲಿ ಪಾಸ್ ಆಗ್ತೀವಿ. ಹಾಗಾಗಿ ಇನ್ನು ಮೇಲೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದೇನೆಂದರೆ, ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಿಂದ ಮನವಿ ಇದೆ, ದಯವಿಟ್ಟು ಪ್ರತಿ ತಾಲೂಕಿಂದ ಮನವಿಗಳಿದ್ದಾವೆ. ನೀವು ಹಿಂದಿ ಭಾಷೆಯನ್ನು ಹೇರೋದು ಬೇಡ, ಒತ್ತಾಯ ಮಾಡಿ ಹೇರೋದು ಬೇಡ. ನಮಗೆ ದ್ವಿಭಾಷೆ ನೀತಿಯನ್ನು ಜಾರಿ ಮಾಡಲಿ, ದ್ವಿಭಾಷೆ ನೀತಿ ಜಾರಿ ಮಾಡಲಿ. ಯಾಕಂದರೆ ಎಲ್ಲರೂ ಕೇಳ್ತಾರೆ ಏನಪ್ಪ ಇಂಗ್ಲೀಷ್ ಆಂಗ್ಲ ಭಾಷೆ ಅಲ್ಲ ಅಂತ. ನೋಡ್ರಿ, ಇಂಗ್ಲೀಷ್ ಎಷ್ಟರಲ್ಲಿ ಸೇರ್ಕೊಂಡಿದೆ? ಎಲ್ಲ ರಾಜ್ಯ ಭಾಷೆಗಳಲ್ಲಿ ಇಂಗ್ಲೀಷ್ ಸೇರ್ಕೊಂಡ್ಬಿಟ್ಟಿದೆ, ಎಲ್ಲ ರಾಜ್ಯ ಭಾಷೆಗಳಲ್ಲಿ. ನೋಡಿ, ಸಾರಿ ಅನ್ನೋದು. ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್, ರಮೇಶ್ ಕಲ್ಲೂರ್ಕರ್, ಆಸಿಫ್, ಮಲ್ಲಿಕಾರ್ಜುನ, ಅಜೀಜ್, ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್, ಬಶೀರ್ ಅಹಮದ್ ಉಸಮನಿ, ರಾಮಣ್ಣ ಮ್ಯಾದರ್, ಮಲ್ಲಿಕಾರ್ಜುನ, ತಿಮ್ಮಯ್ಯ, ಮಲ್ಲಿಕಾರ್ಜುನ ದೊಡ್ಮನಿ, ನಾಗರಾಜ್, ಮೆಹಬೂಬ್, ಯಶೋಧ ರೆಡ್ಡಿ, ಮಹಮ್ಮದ್ ಆಸಿಫ್, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಬೀದಿ ನಾಯಿಗಳನ್ನು ಹಿಡಿದು ಬೇರೆಡೆಗೆ ಸಾಗಿಸಬೇಕು ಎಂದು ಒತ್ತಾಯಿಸಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಬೀದಿ ನಾಯಿಗಳನ್ನು ಹಿಡಿದು ಬೇರೆಗೆ ಸಾಗಿಸಬೇಕು ಎಂದು ಒತ್ತಾಯಿಸಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ವಿವಿಧ ಬಡಾವಣೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಬೀದಿ ನಾಯಿಗಳು ಶಾಲೆಗಳಿಗೆ ತೆರಳುವ ಮಕ್ಕಳ ಮೇಲೆ ದಾಳಿ ಮಾಡುತ್ತಿವೆ, ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರ ಮೇಲೆ ದಾಳಿ ಮಾಡುತ್ತಿವೆ ಎಂದು ದೂರಿದರು. ಜನರು ಮನೆಯಿಂದ ಹೊರಗೆ ಹೋಗಿ ಬರಲು ತೊಂದರೆ ಅನುಭವಿಸುವಂತಾಗಿದೆ. ರಾತ್ರಿ ಸಮಯದಲ್ಲಿ ರಸ್ತೆಯಲ್ಲಿ ಜನರು ಓಡಾಡುವುದು ಕಷ್ಟಕರವಾಗಿದೆ. ದ್ವಿಚಕ್ರ ವಾಹನ ಸವಾರರಿಗೆ ಮೇಲೆ ಬೆನ್ನತ್ತಿ ದಾಳಿ ಮಾಡುತ್ತಿದ್ದರಿಂದ ಬೀದಿ ನಾಯಿಗಳ ಹಾವಳಿಗೆ ಬೇಸತ್ತು ಹೋಗಿದ್ದಾರೆ ಎಂದರು. ಈ ಕೂಡಲೇ ನಗರದ ವಿವಿಧ ಬಡಾವಣೆಗಳಲ್ಲಿ ಇರುವ ಬೀದಿ ನಾಯಿಗಳನ್ನು ಹಿಡಿದು ಬೇರೆಡೆ ಸಾಗಿಸಬೇಕು. ಸಾರ್ವಜನಿಕರ ಬೀದಿ ನಾಯಿಗಳಿಂದ ಆಗುವ ಅನಾಹುತಗಳನ್ನು ತಪ್ಪಿಸಬೇಕು ಎಂದು ಒತ್ತಾಯಿಸಿದರು. ಸಂಪೂರ್ಣವಾಗಿ ತೆಗೆದು ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ಅಷ್ಟೇ ಸರ್. ನಾವು ಕೇಳ್ಕೊಂಡಿದ್ದೀವಿ ಮಾಡ್ತೀವಿ. ಹಾಂ ಸರ್, ನಾಳೆಯಿಂದಲೂ ಆಪರೇಷನ್ ಶುರು ಆಗುತ್ತೆ. ಹಾಂ ಸರ್, ಕಾರ್ಯಾಚರಣೆ ಫೋಟೋ ಇಟ್ಟು ಎಲ್ಲ ನಮ್ಮ ತಮಗೆ ಇಸ್ಕೊಳ್ತೀವಿ. ಖಂಡಿತ ತಮ್ಮ ವಾರ್ಡ್ಗಳಲ್ಲಿ ಹೇಳ್ತೀವಿ ಸರ್, ಖಂಡಿತ ಮಾಡ್ತೀವಿ ಸರ್. ನಾವು ನಿಂತ ಇಷ್ಟು ದಿವಸ ನಂಬರ್ 1 ನಂಬರ್ 2 ಯಾರ್ಯಾರು ಮುಂದೆ ಕೊಡ್ತಾರೆ ಅವ್ರಿಗೆ ಹೇಳಬೇಕು. ಅಲ್ಲೆಲ್ಲ ಜನ ವಸತಿ ಹತ್ತಿರ, ಸ್ಕೂಲ್ ಹತ್ತಿರ ಕೊಡಬಾರದು. ಎಲ್ಲೆಲ್ಲ ಹಾಕ್ಬಿಡ್ತಾರೆ ತಂದು ಸಾಬ್ರೆ. ಮುಳ್ಳೆ ಅದು ಎಲ್ಲ ಮಾಂಸ ಹತ್ತಿರ ಅಗ್ರೆಸಿವ್ ಆಗುತ್ತೆ ನಾಯಿ. ಕೋಳಿ ಮಾಂಸ
ಹಿಂದಿನ ಆಡಳಿತ ಹೇಗಿತ್ತು ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಿದೆ. ಇವತ್ತು ನೀವು ಬಂದಾಗ ಹೇಗಿದೆ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಿದೆ ಸರ್. ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಸರ್. ರಾಯಚೂರು ನಗರದ 37 ವಾರ್ಡ್ ಇದೆ ಸರ್. ಆಯುಕ್ತರು ಬಂದಿದ್ದಾರೆ, ಹೊಸ ಆಯುಕ್ತರು ಅಂತಕ್ಕಂಥದ್ದು ಎಲ್ಲರಿಗೆ ಒಳ್ಳೆ ಗೌರವ ಇಟ್ಕೊಂಡಿದೆ ಸರ್. ದಯವಿಟ್ಟು ನೀವು ಇರಷ್ಟರೊಳಗೆ ಈ ನಾಯಿಗಳ ಕಾಟ ತಪ್ಪಿಸ್ತಾರೆ ಸರ್. ನಿಮ್ಮ ದೇವರು ಅಂತಕ್ಕಂಥ ಪೂಜೆ ಮಾಡಿ ಸಂದರ್ಭಗಳು ಇವತ್ತು ಬಂದಿದೆ ಸರ್. ಇವತ್ತು ಬಂದಿದೆ, ಇದೊಂದೇ ನೀವು ಪ್ರೋತ್ಸಾಹ ಮಾಡಿ ದಯವಿಟ್ಟು ಒಂದು ಕಟ್ಟುನಿಟ್ಟಿನ ಆದೇಶ ಮಾಡಿ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಸರ್. ಅವ್ರ ಹತ್ರ ನೀವು ಕಳಿಸ್ಕೊಡ್ತೀರ, ಅವ್ರು ಏನೂ ಕೆಲಸ ಮಾಡಲ್ಲ. ಒಂದು ನಾಯಿ ಹಿಡ್ಕೊಂಡು ಹೋಗ್ತಾರೆ, 20 ನಾಯಿ ಅದು ಬೇಡ ಸರ್. ಹೋಯ್ತಾರೆ ಎಲ್ಲ ಒಯ್ಬೇಕು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಅಧ್ಯಕ್ಷ ರಾಜಶೇಖರ್ ಮಾಚರ್ಲ, ಜಿಲ್ಲಾಧ್ಯಕ್ಷ ಕೆ ಅಂಬೇಡ್ಕರ್, ನಗರಾಧ್ಯಕ್ಷ ಸಾಯಿ ಕುಮಾರ್, ಕಾರ್ಯದರ್ಶಿ ಮಲ್ಲೇಶ್ ಮಾಸ್ಟರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ವಿಶ್ವವಿದ್ಯಾಲಯ ಆರ್ಥಿಕ ನೆರವಿಗೆ ಸಚಿವ ಸಂಪುಟ ಸಮಿತಿಗೆ ಮನವಿ. ಕುಲಪತಿ ಶಿವಾನಂದ್ ಕೆಳಗಿನ ಮನವಿ. ಯರಿಗೇರ ತಾಲೂಕು ಕೇಂದ್ರವನ್ನಾಗಿಸಲು ಆಗ್ರಹಿಸಿ ಜುಲೈ 21ರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ. ಮೊಹಮ್ಮದ್ ನಿಜಾಮುದ್ದೀನ್. ಜುಲೈ 10ರಂದು ಗುರುಪೂರ್ಣಿಮಾ ಅಂಗವಾಗಿ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮ. ಸಾಯಿ ಕಿರಣ ಧೋನಿ. ವಿಜಯ ಪಾಲಿಕ್ಲಿನಿಕ್ಗೆ 10 ವರ್ಷದ ಸಂಭ್ರಮ. ಜುಲೈ 10ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಡಾಕ್ಟರ್ ಅಜಿತ್ ಕುಲಕರ್ಣಿ. ಜುಲೈ 10ರಂದು ವಿಶೇಷ ಉದ್ಘಾರ ಕ್ರಾಂತಿ ಕಾರ್ಯಕ್ರಮ. ಬಾನು ಬೇಗಂ. ಸಿಂಧನೂರಿನ ಗುಡದಮ್ಮ ಕ್ಯಾಂಪಿನ ಶಾಲೆಯಲ್ಲಿ ಜಾತಿ ತಾರತಮ್ಯ. ಶರಣಬಸವೇಶ್ವರ ಶಾಲೆಯ ಅನುಮತಿ ರದ್ದಿಗೆ ವೈನರ್ಸಪ್ಪ ಆಗ್ರಹ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವಲ್ಲಿ ಪಾಲಿಕೆ ವೈಫಲ್ಯ ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಪಾಲಿಕೆಯಿಂದ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಳೆಯಿಂದ ಎಸ್ಒಪಿ ಕಾರ್ಯಾಚರಣೆ ಆರಂಭ. ಆಯುಕ್ತ ಜುಬೇನ್ ಮಹಾಪಾತ್ರ. ದ್ವಿಭಾಷಾ ನೀತಿ ಜಾರಿಗೆ ಆಗ್ರಹಿಸಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಮನವಿ. ಮತ್ತು ಬೀದಿ ನಾಯಿಗಳನ್ನು ಹಿಡಿದು ಬೇರೆಡೆ ಸಾಗಿಸಲು ಕರ್ನಾಟಕ ರಕ್ಷಣಾ ಸಮಿತಿ ಮನವಿ. ವಾರ್ತೆಗಳನ್ನು ಪ್ರಯೋಜಿಸಿದವರು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಗುರುಪೂರ್ಣಿಮಾ ದಿನಾಂಕ 10/7/2025 ಗುರುವಾರ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.